ಆಕಾಶವಾಣಿ ಜೀವನದಲ್ಲಿ ಕೌಶಲ್ಯದ ಮಹತ್ವ ಕುರಿತಂತೆ ಸಾಫ್ಟ್ ಸ್ಕಿಲ್ ಟ್ರೈನರ್ ರಮೇಶ್ ಬಿ ಉಮ್ರಾಣಿ ಅವರೊಂದಿಗೆ ಸಂವಾದ. ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ವಿವೇಕಾನಂದರ ವಾಣಿಯೊಂದು ನಮ್ಮನ್ನು ಪ್ರತಿದಿನ ಎಚ್ಚರಿಸ್ತಾ ಇರುತ್ತೆ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಆದರೆ ಗುರಿ ಯಾವುದಿರಬೇಕು ಅನ್ನೋದನ್ನು ನೋಡಬೇಕು. ಗುರಿ ಸಾಧನೆಗಾಗಿ ನಾವು ಏನನ್ನು ಮಾಡಬೇಕು ಅನ್ನೋದನ್ನು ತಿಳಿದಿಟ್ಕೊಂಡಿರಬೇಕು. ಈಗ ನಮ್ಮ ಜೀವನದ ಪ್ರತಿಯೊಬ್ಬರಲ್ಲಿಯೂ ಕೂಡ ಅತಿ ಅವಶ್ಯಕವಾಗಿರುವುದು ಕೌಶಲ್ಯದ ಕಲಿಕೆ, ಕೌಶಲ್ಯದ ತರಬೇತಿ, ಕಲಿತಂತಹ ಕೌಶಲ್ಯವನ್ನು ಅನುಷ್ಠಾನಕ್ಕೆ ತರುವಂತಹ ಒಂದು ವ್ಯವಸ್ಥೆ. ಹಾಗಿದ್ರೆ ಈ ಕೌಶಲ್ಯ ಅಂತಂದ್ರೆ ಏನು, ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ರೀತಿಯ ಕೌಶಲ್ಯಗಳು ನಮಗೆ ಅರ್ಥಪೂರ್ಣವಾಗಿ ಜೀವನವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ, ಇದನ್ನೆಲ್ಲವನ್ನು ತಿಳಿಸೋದಕ್ಕೋಸ್ಕರವಾಗಿ ನಾವು ಇಂದು ಮಾತನಾಡಿಸ್ತಾ ಇದ್ದೀವಿ. ಸಾಫ್ಟ್ ಸ್ಕಿಲ್ ಟ್ರೈನರು ಹೌದು, ಅದೇ ರೀತಿಯಲ್ಲಿ ವಿವಿಧ ರೀತಿಯ ಕೌಶಲ್ಯಗಳ ಬಗ್ಗೆ ಬಹಳ ಪ್ರದೇಶಗಳಲ್ಲಿ ಒಂದು ವೈಜ್ಞಾನಿಕ ಮಾದರಿಯಲ್ಲಿಯೇ ತಿಳಿಸ್ಕೊಡ್ತಾ ಇರತಕ್ಕಂತಹ ರಮೇಶ್ ಬಿ ಉಮ್ರಾಣಿಯವರು. ರಮೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಾನು ಆರಂಭದಲ್ಲಿ ವಿವೇಕವಾಣಿಯನ್ನು ಮಾತನಾಡ್ತಾನೆ ಇದ್ದೆ. ತಾವು ಕೂಡ ಒಂದು ರೀತಿಯಲ್ಲಿ ವಿವೇಕಾನಂದರಿಂದ ಪ್ರೇರಿತರಾಗಿಯೇ ಈಗ ಕೌಶಲ್ಯ ತರಬೇತಿಯನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀರಿ. ನಿಮಗೆ ವಿವೇಕಾನಂದರ ಯಾವ ಒಂದು ಮೌಲ್ಯ ಕೌಶಲ್ಯ ತರಬೇತಿಯ ಕಡೆಗೆ ಎಳ್ಕೊಂಡು ಬಂತು? ಅದು ಎಷ್ಟೋ ಸುತ್ತಮುತ್ತ ಇರುವಂಥ ಜನರು ಬಳಲೋದನ್ನು ನಾವು ನೋಡ್ತೀವಿ. ಸ್ವಾಮಿ ವಿವೇಕಾನಂದರ ಸಂದೇಶವನ್ನು ಅವರು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಅಂದರೆ ಆ ಪ್ರತಿಯೊಬ್ಬ ಮನುಷ್ಯ ದೈವತ್ವದ ಸ್ವರೂಪ ಅಂತ ಯಾವಾಗ ನನಗೆ ಗುರುಗಳ ಮುಖಾಂತರ ಪರಿಚಯ ಆಯಿತೋ, ನನ್ನಂತೆ ಅವನು ಭಾವಿಸುವಂಥ ಒಂದು ಮನೋಭಾವ ನನ್ನಲ್ಲಿ ಬೆಳೆದುಕೊಡ್ತು. ಅದು ಬೆಳೆದುಕೊಂಡ ತಕ್ಷಣ ನನ್ನಲ್ಲಿ ಉತ್ಕೃಷ್ಟವಾದದ್ದು ಯಾವುದಿದೆ ಅದನ್ನೂ ಅವರಲ್ಲಿ ಇರಬೇಕು ಅನ್ನುವಂಥ ಬಯಕೆ, ನಾನು ತಿಳಿದಿದ್ದನ್ನು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿ ಹೇಳುವಂಥ ಒಂದು ಪ್ರಯತ್ನದಲ್ಲಿ ಮುಂದುವರಿತಾ ಅದು ನನ್ನನ್ನು ಈ ಸ್ಕಿಲ್ ಮಾಡ್ಯೂಲ್ ಟ್ರೈನರ್ ಮಟ್ಟಕ್ಕೆ ತಂದು ನಿಲ್ಲಿಸ್ತು ಸರ್. ಬೇಸಿಕಲಿ ನೀವು ನಿಮ್ಮ ವೃತ್ತಿಯನ್ನು ಆರಂಭ ಮಾಡಿದ್ದು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯಿಂದ. ಫಾರ್ಮಾಸ್ಯೂಟಿಕಲ್ ಕಂಪನಿಗೂ ಈ ರೀತಿಯ ಕೌಶಲ್ಯ ತರಬೇತಿಗೂ ಎತ್ತ ಸಂಬಂಧ? ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ನಿಂದ ನಾನು ಸ್ಟಾರ್ಟ್ ಮಾಡಿದಾಗ ಆ ಒಂದು ಕ್ಷೇತ್ರದಲ್ಲಿ ಕೂಡ ಈ ಸ್ಕಿಲ್ ಅನ್ನುವಂಥದ್ದು ಭಾಳ ಮಹತ್ವದ್ದು. ಅದೃಷ್ಟವಶಾತ್ ನಾನು ಪ್ರಾರಂಭದಿಂದಲೂ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಮತ್ತು ಬಹುರಾಷ್ಟ್ರೀಯ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಅಲ್ಲಿ ಬಹಳ ಎಚ್ಚರದಿಂದ ಕ್ಯಾಂಡಿಡೇಟ್ಸನ್ನು ಸಿಲೆಕ್ಷನ್ ಮಾಡಬೇಕಾದ್ರೆ ಈ ಒಂದು ವ್ಯಕ್ತಿಗೆ ನಮ್ಮಲ್ಲಿ ಇರುವಂಥ ಒಂದು ಪ್ರಾಡಕ್ಟನ್ನು ಸರಿಯಾದ ರೀತಿ ಮಾರ್ಕೆಟಿಗೆ ತಲುಪಿಸುವಂಥ ಒಂದು ಕೌಶಲ್ಯತೆ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡಿ ಆ ವ್ಯಕ್ತಿಗೆ ಬೇಕಾದಂಥ ತರಬೇತಿಯನ್ನು ಅವರು ಒದಗಿಸಿ ಆಮೇಲೆ ಅವನನ್ನು ಸಿದ್ಧ ಮಾಡಿದ ಮೇಲೆ ಇನ್ನೊಬ್ಬ ಕೌಶಲ ಅವನಿಗಿಂತಲೂ ಮ್ಯಾನೇಜರ್ ಅವನನ್ನು ಕೂಡ ಫೀಲ್ಡಿಗೆ ಕಳಿಸ್ಬಿಟ್ಟು ಇವನು ಸರಿಯಾಗಿ ಮಾಡಬಲ್ಲನ ಅಂತ ಕೈ ಹಿಡಿದು ಮುಂದೆ ನಡೆಸ್ತಾ ಹೋಗ್ತಾರೆ. ಆ ಕೌಶಲತೆ ಅನ್ನುವಂಥದ್ದು ಆ ಕ್ಷೇತ್ರದಕ್ಕೂ ಅಪ್ಲೈ ಆಗುತ್ತೆ. ಮುಂದೆ ನಾವು ಬಂದಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ನಾನು ಕೆಲಸ ಮಾಡಿದೆ. ಕೌಶಲ್ಯ ಅನ್ನುವಂಥದ್ದು ಒಂದೇ, ಕ್ಷೇತ್ರ ಯಾವುದಾಗಿರ್ತದೋ ಅದು ಟೆಕ್ನಿಕಲ್ ಆಸ್ಪೆಕ್ಟ್. ಕೌಶಲ್ಯತೆ ಅನ್ನುವಂಥದ್ದು ಅದು ಕಸ್ಟಮರ್ಗೆ ಅಥವಾ ಅದು ಬೆನಿಫಿಷರೀಸ್ ಯಾರಾಗಿರ್ತಾರೆ ಅವರಿಗೆ ಅದನ್ನು ತಲುಪಿಸುವಂಥ ಒಂದು ಕಲೆ. ಹಾಗೆಯೇ ತಾವು MNC ಕಂಪನಿಯಲ್ಲೂ ಕೂಡ ಕೆಲಸ ಮಾಡಿ ಬಂದವರು. ಅಲ್ಲಿ ನಮ್ಮ ಈ ಒಂದು ಭಾರತೀಯ ಕಂಪನಿ ಇರ್ಬೋದು ಅಥವಾ ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದಂಥ ಒಂದು ಸಣ್ಣ ಪುಟ್ಟ ಕೈಗಾರಿಕೆಗಳಿರ್ಬೋದು, ಅಲ್ಲಿಗೂ ಇಲ್ಲಿಗೂ ಈ ಕೌಶಲ್ಯದಲ್ಲಿ ವ್ಯತ್ಯಾಸವನ್ನೇನಾದರೂ ಗಮನಿಸಿದ್ರಾ? ಖಂಡಿತ. ಪ್ರೊಫೆಷ್ನಲಿ ಟ್ರೈನ್ಡ್ ಪೀಪಲ್ ಅಂತ ಯಾರನ್ನ ನಾವು ಕರಿತೀವಿ, ಅವರು ಆ ಒಂದು ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಅವರು ಬಹಳ ಪರಿಣಿತಿಯನ್ನು ಹೊಂದಿರ್ತಾರೆ. ಪರಿಣಿತಿಯನ್ನು ಹೊಂದಿರುವಂಥ ವ್ಯಕ್ತಿ ಮಾತ್ರ ಇನೋಸೆಂಟ್ ಆಗಿರುವಂಥ ಒಬ್ಬ ವ್ಯಕ್ತಿಯನ್ನು ತರಬೇತಿ ಕೊಡಬಲ್ಲ ಮತ್ತು ಅತ್ಯಂತ ಸಹನೆಯಿಂದ ಅವನನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಬಲ್ಲ. ಮೊದಲು ಅವನು ಈ ತರಬೇತಿ ಕೊಡುವಾಗ ಆ ಕೆಳಮಟ್ಟದ ವ್ಯಕ್ತಿಯನ್ನು ಮೇಲೆತ್ತುವುದಕ್ಕೋಸ್ಕರ ಅವನ ಮಟ್ಟಕ್ಕೆ ಇಳಿದು ಹೆಜ್ಜೆಗೂ ಅವನನ್ನು ಬೆಳೆಸ್ತಾ ಹೋಗ್ತಾನೆ. ಇದು ನಾವು ಈ ಬಹುರಾಷ್ಟ್ರೀಯ ಕಂಪ್ನಿಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಭಾರತೀಯ ಕಂಪ್ನಿಗಳಲ್ಲಿ ಇದನ್ನು ಕಾಣ್ತೀವಿ. ಏಕೆಂತಂದರೆ ಅವರು ತರಬೇತಿಯನ್ನು ಒಂದು ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾರೆ ವಿನಃ ಅದು ಎಕ್ಸ್ಪೆಂಡಿಚರ್ ಅಂತ ನೋಡಲ್ಲ. ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ ಅವನ ಕೌಶಲತೆಯನ್ನು ಬೆಳೆಸೋದಕ್ಕೆ ಅವನ ಸಂಬಳಗಿಂತಲೂ ಅಧಿಕ ಪಟ್ಟು ಹೆಚ್ಚಿನ ಖರ್ಚು ಮಾಡ್ತಾರೆ. ಅದಕ್ಕೆ ತಾವೇ ಉದಾಹರಣೆ. ಯಾಕೆಂದರೆ ತಾವೂ ಕೂಡ ಇದೇ ರೀತಿಯ ಒಂದು ತರಬೇತಿಯಲ್ಲಿ 5 ವರ್ಷ ಕಂಪನಿಯಿಂದ ಸ್ಪಾನ್ಸರ್ ಪ್ರೋಗ್ರಾಮ್ನಲ್ಲೇ ಹೋಗಿ
ತರಬೇತಿಯನ್ನು ಪಡೆದು ಈಗ ತರಬೇತಿಯನ್ನು ಕೊಡುವ ಟ್ರೈನರ್ ಆಗಿದ್ದೀರಿ. ನಿಜ. ನಾನು ಆ ಒಂದು ಆರ್ಗನೈಸೇಷನ್ಗೆ ಚಿರಋಣಿ. ಈ ಲಿಮ್ರಾ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಫೆಸಿಲಿಟೇಟರ್ ಅಂತ ಹೇಳಿದ್ರೆ ಯಾವ ಥರ ನಾವು ಅದನ್ನು ಫೆಸಿಲಿಟೇಟ್ ಮಾಡಬೇಕು. ಒಂದು ಸಂವಾದ ಆಗಿರ್ಬೋದು, ಒಂದು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಕಾನ್ಸೆಪ್ಟ್ ಆಗಿರ್ಬೋದು. ಹೈರಾರ್ಕಿಯಲ್ಲಿ ಮೇಲ್ ಪೊಸಿಷನ್ನಲ್ಲಿ ಇರೋವಂಥವ್ರು ಕೆಳಗಿನವರಿಗೆ ಅವರಿಗೆ ಅರ್ಥವಾಗುವಷ್ಟರ ಮಟ್ಟಕ್ಕೆ ಅವ್ರು ಹೇಳಬೇಕು ಅಂತ ಹೇಳಿದ್ರೆ ಆ ತಿಳಿದಿದ್ದನ್ನು ಪವರ್ ಆಫ್ ಕಾಂಪ್ರಹೆನ್ಷನ್ ಅಂತಾರೆ ಅದಕ್ಕೆ. ಆ ತಿಳಿದಿರೋದನ್ನು ಅತ್ಯಂತ ಸರಳವಾಗಿ, ಸುಲಭವಾಗಿ ಮತ್ತು ಎಷ್ಟು ಬೇಕೋ ಅಷ್ಟು ತಿಳಿಸುವಂಥ ಈ ಸಾಮರ್ಥ್ಯ, ಈ ಕೌಶಲತೆ ಅನ್ನುವಂಥದ್ದು. ಈ ಕೌಶಲತೆ ಟ್ರಾನ್ಸ್ಲೇಟ್ಸ್ ಮಟೀರಿಯಲ್ ಇಂಟು ಪ್ರಾಫಿಟಬಿಲಿಟಿ. ಅದಕ್ಕೆ ನಿಮಗೆ ಸರ್ಟಿಫೈಡ್ ಫೆಸಿಲಿಟೇಟೆಡ್ ಫ್ರಮ್ USA ಇಂದಾನೆ ಸರ್ಟಿಫಿಕೇಟು ಬಂತು. ಹೌದು ಸರ್. ಆ ಸರ್ಟಿಫಿಕೇಟನ್ನು ಆಗಿದ್ರೆ ಈಗ ನಿಮ್ಗನ್ನ ಒಂದು ಬೇಸಿಕ್ ಕ್ವಶನನ್ನು ಕೇಳಬೇಕು ಉಮ್ರಾಣಿ ಅವರೇ. ಪ್ಲೀಸ್. ತಮ್ಮ ಒಂದು ಕ್ವಾಲಿಫಿಕೇಶನ್? ಐ ಆಮ್ ಅ ಸಿಂಪಲ್ ಸೈನ್ಸ್ ಗ್ರ್ಯಾಜುಯೇಟ್ followed by various insurance-related diploma courses, and also most importantly, a skill module, lot of online exams, and last but not the least, Limra International certification at 3 levels. It will be at the 3 level: basic level, mid level, and the final level, where you will be in a position to train the trainers. ಸುಮಾರು 28 ವರ್ಷಗಳಿಂದ ಈ ಒಂದು ಸಾಫ್ಟ್ ಸ್ಕಿಲ್ಲನ್ನು ನೀವು ಪಾಠ ಮಾಡ್ತಾನೇ ಇದ್ದೀರಿ. ನಿಮ್ಮ ಒಂದು ಇತಿಹಾಸವನ್ನು ಕಲಿತಾ ಹೋದರೆ ಸುಮಾರು 8 ಲಕ್ಷ ವಿದ್ಯಾರ್ಥಿಗಳು, 2 ಲಕ್ಷ ಶಿಕ್ಷಕರು, ಅದರೊಟ್ಟಿಗೆ ಸುಮಾರು ಒಂದು 2,000ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ ನೀಡಿದ್ದೀರಿ. ಅದರಲ್ಲಿ ಈಗ ನಾವು ಮುಖ್ಯವಾಗಿ ತೆಗೆದುಕೊಳ್ಳೋದು ಅಂತಂದರೆ IIT ಮಡ್ರಾಸ್, ಅದೇ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಎಕ್ಸಲೆನ್ಸಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನೀವು ಕೊಡ್ತಾ ಇದ್ದೀರಿ, ಕೋಲಾರದಲ್ಲೂ ಕೊಟ್ಟರೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡದಲ್ಲಿ ಕೊಡ್ತಾ ಇದ್ದೀರಿ, UGC ಸ್ಪಾನ್ಸರ್ಡ್ ಪ್ರೋಗ್ರಾಮ್. ಹೀಗೆ 10 ಹಲವು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಾವು ಸ್ಕಿಲ್ಲನ್ನು ಬೆಳೆಸೋದಕ್ಕೆ ಪಾಠ ಮಾಡ್ತಾ ಇದ್ದೀರಿ. ಹಾಗಿದ್ರೆ ಈ ವೈವಿಧ್ಯಮಯ ಸ್ಕಿಲ್ಗಳನ್ನು ತಾವು ಕಲಿತು ಹೇಳ್ತಿದ್ದೀರಾ ಹೇಗೆ? ಬಹಳಷ್ಟು ನಾವು ಕಲ್ತಿರೋದು ಹೇಗೆ ಅಂದರೆ ನೋಡಿ ಕಲ್ತಿರೋದು. ಇಟ್ಸ್ ಅ ಪವರ್ ಆಫ್ ಅಬ್ಸರ್ವೇಷನ್. ಇದು ನಾವು ತರಬೇತಿ ಹೊಂದಬೇಕಾದ್ರೂ ಕೂಡ ಹೇಳ್ತಾರೆ. ಉದಾಹರಣೆಗೆ ಐ ಥಿಂಕ್ ನೀವೆಲ್ಲ ಸಮಕಾಲಿಕರು. ನಾವು ಕಾಲೇಜ್ನಿಂದ ಆಚೆ ಬರಬೇಕಾದ್ರೆ ನಾವು ಕಂಪ್ಯೂಟರ್ ನೋಡಿಲ್ಲ. ಬಟ್ ಟುಡೇ ವಿ ಹ್ಯಾಂಡಲ್ ಇಟ್ ಬಿಯಾಂಡ್ ಇಮ್ಯಾಜಿನೇಷನ್. ಇವತ್ತು ಟೆಕ್ನಾಲಜಿ ಜೊತೆ, ಆ ಪೇಸ್ ಜೊತೆ ನಾವು ತೆಗೆದುಕೊಂಡು ಹೋಗಿದ್ದೀವಿ. ಕಂಪ್ಯೂಟರ್ ಅನ್ನುವಂಥದ್ದು ಬೇಸಿಕ್ ಸ್ಕೂಲಲ್ಲಿ ಕಲಿಸೋಕ್ಕಿಂತಲೂ ನಾವು ಅದನ್ನು ಸ್ಕಿಲ್ ಆಗಿ ಕಲ್ತಿದ್ವಿ. ವಿಶೇಷವಾಗಿ ಬಹಳ ಸಿಂಪ್ಲಿಫೈಡ್ ಮಾಡಿ ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. IAS ಅಂದ ತಕ್ಷಣ ಜನ ಬಹಳ ಅಚ್ಚರಿಯಿಂದ ನೋಡ್ತಾರೆ. ನಾನೊಂದು ವರ್ಡನ್ನು ಡಿಸೈನ್ ಮಾಡಿದ್ದೀನಿ, IKS. ಫಸ್ಟ್ ಥಿಂಗ್ ಈಸ್ ಇನ್ಫಾರ್ಮೇಷನ್. ನಾಲೆಜ್ ಸ್ಟಾರ್ಟ್ಸ್ ಫ್ರಮ್ ಇನ್ಫಾರ್ಮೇಷನ್. ಚೈಲ್ಡ್ ಸ್ಟಾರ್ಟ್ಸ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್. ವೆನೆವರ್ ಎನಿ ಪರ್ಸನ್ ಜಾಯಿನ್ಸ್ ಎನಿ ಕಂಪ್ನಿ, ಫಸ್ಟ್ ಹಿ ಸ್ಟಾರ್ಟ್ಸ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್. ಈಗ ನಾನು ಭದ್ರಾವತಿಗೆ ಬರಬೇಕು, ಐ ವಿಲ್ ಕಲೆಕ್ಟ್ ದ ಇನ್ಫಾರ್ಮೇಷನ್. ವೆರ್ ಇಸ್ ದ ಪ್ಲೇಸ್, ವಾಟ್ ಈಸ್ ದ ಡಿಸ್ಟೆನ್ಸ್, ವಿಚ್ ಇಸ್ ದ ಬೆಟರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಇನ್ಫಾರ್ಮೇಷನ್. ಎರಡನೇದು ಏನಾಗುತ್ತೆ, ಆ ಇನ್ಫಾರ್ಮೇಷನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಯು ಹ್ಯಾವ್ ಟು ಸ್ಟ್ರಗಲ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್. ಯಾವಾಗ ನಾವು ಇನ್ಫಾರ್ಮೇಷನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತೀವಿ, ದಟ್ ಇನ್ಫಾರ್ಮೇಷನ್ ವಿಲ್ ಮೆಟಮಾರ್ಫೋಸಿಸ್ ಇನ್ ಟು ನಾಲೆಜ್. ಯಾವಾಗ ಅದು ನಾಲೆಜ್ ಆಗುತ್ತೆ, ಅದು ನನಗೆ ಅಸಿಮ್ಯುಲೇಟ್ ಆಗಿದೆ. ಈಗ ಮೂರನೇ ಆಸ್ಪೆಕ್ಟು, ಈ ಗೊತ್ತಿರೋ ನಾಲೆಜನ್ನು ಇತರರಿಗೆ ನಾನು ಮನವರಿಕೆ ಮಾಡೋ ಹಾಗೆ ತಿಳಿಸ್ಕೊಡೋದೇ ಸ್ಕಿಲ್. ಇಲ್ಲೇ ನಾವು ಟ್ರಾನ್ಸ್ಫರ್ ಮಾಡುವಾಗ ಟ್ರಾನ್ಸ್ಫಾರ್ಮೇಷನ್ದಲ್ಲೇ ಫೇಲ್ಯೂರ್ ಆಗ್ತಿದ್ದೀವಿ ಅಂತ ಅನ್ಕೋತೀವ ಕೆಲವೊಂದು ಸಾರಿ. ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಯಾಕಂದರೆ ಇವತ್ತಿನ ಎಜುಕೇಷನಲ್ ಸಿಸ್ಟಮ್ಸ್ ಆಗಿರ್ಬೋದು, ಯಾವುದೇ ಮೀಡಿಯಾ ಆಫ್ ಕಮ್ಯುನಿಕೇಷನ್ ಆಗಿರ್ಬೋದು, ಇನ್ಫಾರ್ಮೇಷನ್ ಈಸ್ ಅಬಂಡೆಂಟ್. ನಮಗೆ ಗೊತ್ತಿರುವಾಗ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ನೆಟ್ವರ್ಕಲ್ಲಿ ಗೂಗಲ್ಗೆ ಹೋದರೆ ಯಾವುದೋ ಒಂದು ಅಬಂಡೆಂಟ್. ಹೌದು, ಸರಿ ಇದೆಯೋ ತಪ್ಪಿದೆಯೋ ಎರಡನೇ ವಿಷಯ, ಅದು ಬೇರೆ ವಿಚಾರ. ನೀವು ಹೇಳಿದಾಗೆ ಅಬಂಡೆಂಟ್ ಇನ್ಫಾರ್ಮೇಷನ್. ಸೆಕೆಂಡ್ ಥಿಂಗ್ ಈಸ್, ಈ ಇನ್ಫಾರ್ಮೇಷನನ್ನು ನಾಲೆಜ್ ಮಾಡ್ಕೊಳ್ಬೇಕಾದ್ರೆ a person has to be guided by a teacher or a trainer or a coach. ತಾವು ಈಗ ಹೇಳಿದ ಹಾಗೆ ಇನ್ಫಾರ್ಮೇಷನ್ ಅಥೆಂಟಿಕ್ ಹೌದು ಅಲ್ವೋ ಅನ್ನೋವಂಥದ್ದು ಕ್ವಾಲಿಫೈ ಮಾಡುವಂಥ ವ್ಯಕ್ತಿನೇ ಅವನೊಬ್ಬ ಕೋಚ್ ಆಗ್ತಾನೆ, ಅವನೊಬ್ಬ ಟ್ರೈನರ್ ಆಗ್ತಾನೆ. ಯಾವಾಗ ಅದು ಅಥೆಂಟಿಫೈ ಆದಮೇಲೆ ಅರ್ಥ ಆಗುತ್ತೋ ಅದು ನಾಲೆಜ್ ಆಗುತ್ತೆ. ನಾಲೆಜ್ ಆದಮೇಲೆ ಅದು ಬಳಕೆ ಏನಿದೆ ಅದು ಸ್ಕಿಲ್. ಮತ್ತು ಸ್ಕಿಲ್ಲು ಯಾವತ್ತೂ ವ್ಯಕ್ತಿಯಲ್ಲಿ ಕಂಡು ಬರಲ್ಲ. ಈಗ ನೀವು ನನ್ನನ್ನು ನೋಡಿದಾಗ ಅಥವಾ ನಾನು ನಿಮ್ಮನ್ನು ನೋಡಿದಾಗ ನಿಮಗೆ ಸ್ವಿಮ್ಮಿಂಗ್ ಬರುತ್ತಾ ಇಲ್ವಾ, ಯಾವ ಸೃಷ್ಟಿಯಲ್ಲಿ ಯಾವ ಇಕ್ವಿಪ್ಮೆಂಟು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ಕಿಲ್ ಬರುತ್ತೆ ಅಂದ ಮಾತ್ರಕ್ಕೆ ಅದು ನಿಮ್ಮ ದೈಹಿಕದಲ್ಲಿ ಯಾವುದೇ ಒಂದು ಫೀಚರ್ಸ್ ತೋರಿಸ್ಕೊಡೋದಲ್ಲ. ಹಿ ಈಸ್ ಅ ಸ್ವಿಮ್ಮರ್ ಅಂತ ಹೇಳ್ಕೊಡೋದಲ್ಲ, ಈಸ್ ಅ ಕ್ರಿಕೆಟರ್, ಹಿ ಈಸ್ ಅ ಸಿಂಗರ್. ಸ್ಕಿಲ್ ಈಸ್ ಲೈಕ್ ಅ ಸಾಫ್ಟ್ ಕಾಪಿ
ಬಾಡಿ ಈಸ್ ಲೈಕ್ ಅ ಹಾರ್ಡ್ವೇರ್ ಆ್ಯಂಡ್ ದಿಸ್ ಇಸ್ ಲೈಕ್ ಅ ಸಾಫ್ಟ್ವೇರ್ ಯು ಕಾಂಟ್ ಸಿ. ಈಗ ಹಳೆ ಕಾಲದವರು ಒಬ್ಬರು ನನಗೊಂದು ಪ್ರಶ್ನೆ ಕೇಳಿದ್ರು, ಅಲ್ಲ ರಮೇಶ್, ಪ್ರಿಂಟ್ ತೊಗೊಳ್ತಾ ಇದ್ದೀರಾ, ಪ್ರಿಂಟ್ ಬರ್ತಾ ಇದೆ, ಬಟ್ ಈ ಕಂಪ್ಯೂಟರ್ದಲ್ಲಿ ಒಂದು ಪೇಪರ್ ಇದೆಯಲ್ಲ ಅದನ್ನು ಯಾರು ಹಾಕಿದ್ರು? ನಾನು ಅದನ್ನು ಸಾಫ್ಟ್ ಕಾಪಿ, ಅದು ಎಲ್ಲಿಂದ ಬಂತು? ಸೊ ದೇ ಆರ್ ಇನ್ಹೆರೆಂಟ್ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅದು ಆಚೆ ಬರೋದೇ ಅದು ಸ್ಕಿಲ್. ಆ ವ್ಯಕ್ತಿ ಆ ಕೌಶಲತೆಯನ್ನು ಬೆಳೆಸ್ಕೊಂಡಾಗ, ಕೌಶಲ್ಯತೆ ಯಾವುದರಿಂದ? ಫಸ್ಟ್ ನಾಲೆಜ್ ಅಕ್ವೈರ್ ಆಗಬೇಕು. ನಾಲೆಜು ಇನ್ಫಾರ್ಮೇಷನಿಂದ ಕ್ವಾಲಿಫೈ ಆದಾಗ ಮಾತ್ರ ಅದು ನಾಲೆಜ್ ಆಗ್ತದೆ. ಆಮೇಲೆ ಅವನು ಅದನ್ನು ಬಳಕೆಗೆ ಉಪಯೋಗಿಸ್ಕೊಳ್ತಾನೆ ಸರ್. ಹೌದು ರಮೇಶ್ ಉಮ್ರಾಣಿ ಅವರೇ, ಈಗ ಸ್ಕಿಲ್ಲು ಅಂತ ಒಂದು ಸ್ಕಿಲ್ಲಿನ ಸಂಕ್ಷಿಪ್ತ ಪರಿಚಯ ಹೇಳಿಬಿಟ್ವಿ. ಹಾಗಿದ್ರೆ ಸ್ಕಿಲ್ ಇಲ್ಲದೆ ಇದ್ದರೆ ಬದುಕೋದಕ್ಕೆ ಸಾಧ್ಯ ಇಲ್ವಾ? ವೆರಿ ವ್ಯಾಲಿಡ್ ಕ್ವಶನ್ ಫಾರ್ ದ ಪ್ರೆಸೆಂಟ್ ಡೇ ಯೂತ್ಸ್. ಇತ್ತೀಚಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ಎವ್ರಿ ಸಕ್ಸಸ್ಫುಲ್ ಪರ್ಸನ್ irrespective of the field, including an farmer to an aeronautical engineer or a scientist, 85% his success depends upon the skill and 50% the technical knowledge which he comes through different universities. ಈ ಕಾರಣದಿಂದ ವಿದ್ಯಾರ್ಥಿಗಳು ಗಮನದಲ್ಲಿ ಏನು ಇಟ್ಕೊಳ್ಬೇಕು ಅಂತಂದರೆ, ಅವರು ಇವತ್ತೇನು ಅಧ್ಯಯನ ಮಾಡ್ತಾ ಇದ್ದಾರೆ, ಪಾಠ ಕಲಿತಾ ಇದ್ದಾರೆ, ಅದೆಲ್ಲ ಎಷ್ಟಕ್ಕೆ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂದರೆ ಕೇವಲ 15%. ಇನ್ನು ಉಳಿದದ್ದು ಅವನು ಸಕ್ಸಸ್ ಆಗೋದಕ್ಕೆ 85% ಸ್ಕಿಲ್ ಬೇಕು. ಸೊ ವಿದೌಟ್ ಸ್ಕಿಲ್ ಐ ವುಡ್ ಲೈಕ್ ಟು ಸೇ ಇಟ್ ವಿಲ್ ಬಿ ನೆಕ್ಸ್ಟ್ ಟು ಇಂಪಾಸಿಬಲ್ ಟು ಸರ್ವೈವ್. ಸೆಕೆಂಡ್ ಆಸ್ಪೆಕ್ಟ್ ಸರ್, ವಿತ್ ದ ಅಡ್ವೆಂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಐ ಡೋಂಟ್ ಥಿಂಕ್ ಹಳೆ ಕಾಲದಲ್ಲಿರುವಂಥ ಜಾಬ್ಸ್ ಆಗಲಿ, ಫೈಲನ್ನು ಎತ್ತಿಡೋದಾಗಲಿ, ಮ್ಯಾನ್ ಪವರ್ ಆಗಲಿ, ಅದರ ಅವಶ್ಯಕತೆಯೇ ಇರೋದಿಲ್ಲ. ಓನ್ಲಿ ಬಿಕಾಸ್ AI cannot bring skills. AI is a software. Yes. ನಾವು ಜೀವನದಲ್ಲಿ ಬದುಕಬೇಕು, ಬೆಳಿಬೇಕು ಅಂತ ಹೇಳಿದ್ರೆ ಸಾಫ್ಟ್ ಸ್ಕಿಲ್ಸ್ ಆರ್ ಮಸ್ಟ್. ಜಸ್ಟ್ ಸಬ್ಜೆಕ್ಟ್ ನಾಲೆಜ್, ಬುಕ್ ನಾಲೆಜ್, ಇಟ್ ವಿಲ್ ಓನ್ಲಿ ಅಕೌಂಟ್ ಟು ದ ಎಕ್ಸ್ಟೆಂಟ್ ಆಫ್ 50%. ದೇರ್ಬೈ ಐ ಕ್ಯಾನ್ ಸೇ ಸ್ಕಿಲ್ಸ್ ಬೆಳೆಸ್ಕೊಳ್ಳದೇ ಇರುವಂಥ ವ್ಯಕ್ತಿ ವಿಫಲನಾಗುವಂಥದ್ದು ಸಾಧ್ಯತೆಗಳು ಬಹಳ ಇದೆ. ಹೌದು, ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೇವೆ ಉಮ್ರಾಣಿ ಅವರೇ, ಏನು ಅಂತಂದರೆ, ಒಂದು ತಾಯಿ ಮಗುವನ್ನು ಬೆಳೆಸಬೇಕು ಅಂತಂದ್ರೂ ಕೌಶಲ್ಯಯುಕ್ತವಾಗಿ ಬೆಳೆಸಿದಂತಹ ಮಗುವಿನೇ ಬೇರೆಯಾಗಿ ಬೆಳೆಯುತ್ತೆ. ಕೌಶಲ್ಯ ಇಲ್ಲದೆ ಮಗು ಬೆಳೆಸ್ತಾರಲ್ಲ, ಆ ಮಗುವು ಕೂಡ ಬೇರೆ ಥರ ಆಗುತ್ತೆ. ಅಂದರೆ ಒಬ್ಬ ತಾಯಿಗೂ ಕೂಡ ಒಂದು ಸ್ಕಿಲ್ ಬೇಕೇ ಬೇಕಲ್ವಾ? 100% ಮತ್ತು ಕೌಶಲತೆಯನ್ನು ಬೆಳೆಸಬೇಕನ್ನುವಂಥವ್ರು ಯಾವಾಗಲೂ ಜವಾಬ್ದಾರಿಯುತವಾದ ವ್ಯಕ್ತಿಗಳಾಗ್ತಾರೆ. ಇವತ್ತು ನನ್ನ ತಾಯಿ ನನ್ನನ್ನು ಬೆಳೆಸಿರುವಂಥದ್ದನ್ನು ನೋಡಿದ್ರೆ ಅವರಲ್ಲಿ ಸ್ಕಿಲ್ಸ್ ಅನ್ನುವಂಥದ್ದು ಇನ್ಹೆರೆಂಟಾಗಿ ಬಂದಿತ್ತು ಮತ್ತು ಪವರ್ ಆಫ್ ಅಬ್ಸರ್ವೇಷನ್ಸ್ನಿಂದ ಕಲ್ತಿದ್ರು. ಇವತ್ತಿನ ತಾಯಂದರು ವಿದ್ಯಾಭ್ಯಾಸದಲ್ಲಿ ತುಂಬ ಓದಿರ್ಬೋದು, ಅಕಾಡೆಮಿಕಲಿ ಸ್ಟ್ರಾಂಗ್ ಇರ್ಬೋದು, ಬಟ್ ಮೆನಿ ಆಫ್ ದೆಮ್ ಕ್ರೈ, ದೇ ಆರ್ ನಾಟ್ ಏಬಲ್ ಟು ರೇಸ್ ಈವನ್ ಒನ್ ಚೈಲ್ಡ್. ಹಳೆ ಕಾಲದಲ್ಲಿ 5ರಿಂದ 10 ಮಕ್ಕಳಿದ್ರು ಕೂಡ ಒಂದು ತಾಯಿ ಅದನ್ನು ಸಾಮರ್ಥ್ಯದಿಂದ ಸಮರ್ಪಕವಾಗಿ ನಿಭಾಯಿಸಿ ಸಮಾಜಕ್ಕೆ ಕೊಡ್ತಾ ಇದ್ಲು. ಅಲ್ಲಿ ಸ್ಕಿಲ್ಸ್ ಅಂತಂದ್ರೆ ಏನು? ಈ ತಾಯಿ ಈ ಮಗುವಿನ ಬೆಳವಣಿಗೆಯಲ್ಲಿ ತನ್ನ ಪಾತ್ರ ಏನಿದೆ, ತನ್ನ ಜವಾಬ್ದಾರಿ ಏನಿದೆ, ಅದನ್ನು ಚಾಚೂ ತಪ್ಪದೆ ಮಾಡ್ತಾ ಇದ್ದದ್ದೇ ದಟ್ಸ್ ಅ ಮದರ್ ಸ್ಕಿಲ್ಸ್. ಹೌದು. ವಿದೌಟ್ ಸ್ಕಿಲ್ಸ್ ಅ ಮದರ್ ಕೆನಾಟ್ ರೇಸ್. ವಿದೌಟ್ ಫಾದರ್ ವಿತ್ ಸ್ಕಿಲ್ಸ್ ದ ಚೈಲ್ಡ್ ವಿಲ್ ನಾಟ್ ಬಿ ಏಬಲ್ ಟು ಗ್ರೋ ವಿತ್ ದ ಡಿಸಿಪ್ಲಿನ್. ನೀವು ಹೇಳಿದಾಗೆ ಬರೀ ತಾಯಿ ಮತ್ತು ತಂದೆ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಈ ಸ್ಕಿಲ್ಸ್ ಅನ್ನುವಂಥದ್ದು ಅನಿವಾರ್ಯ. ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ, ಒಬ್ಬ ಟೀ ಮಾಡಿ ಅದನ್ನು ಟೀ ಸರ್ವ್ ಮಾಡಬೇಕಾದ್ರೂ ಸ್ಕಿಲ್ಸ್ ಬೇಕು. ಇಲ್ಲದೆ ಹೋದರೆ ಆ ಟೀನ ಸ್ಪಿಲ್ ಮಾಡಿಬಿಡ್ತಾನೆ, ಅವನು ಅಟ್ಮಾಸ್ಫಿಯರನ್ನೇ ಹಾಳು ಮಾಡಿಬಿಡ್ತಾನೆ. ಎಜುಕೇಷನ್ ಈಸ್ ನಥಿಂಗ್ ವಿದೌಟ್ ಸ್ಕಿಲ್ಸ್. ಬಿಹೇವಿಯರ್ ಈಸ್ ಆಲ್ಸೋ ಸ್ಕಿಲ್, ಬಟ್ ಇಟ್ಸ್ ಬೀಂಗ್ ಕಾಲ್ಡ್ ಇನ್ ಅನದರ್ ನೇಮ್ ಕಾಲ್ಡ್ ಎಸ್ ಎಟಿಕ್ವೈಟ್ಸ್ ಅಂತಾರೆ, ಅಥವಾ ಮ್ಯಾನರಿಸಮ್ ಅಂತಾರೆ. ಅದನ್ನೇ ನಾನು ಓದಬೇಕಾದ್ರೆ ವಿದ್ಯೆಗೆ ವಿನಯವೇ ಭೂಷಣ. ವಿನಯತೆ ಈಸ್ ದ ಸಮ್ ಟೋಟಲ್ ಆಫ್ ದ ಮ್ಯಾನರಿಸಮ್ ವಿಚ್ ಯು ಕಾಲ್ಡ್ ಎಸ್ ದ ಸ್ಕಿಲ್ಸ್. ಎಲ್ಲಿ ಹೇಗೆ ಬಟ್ಟೆ ಹಾಕಬೇಕು, ಎಲ್ಲಿ ಹೇಗೆ ವರ್ತಿಸಬೇಕು, ಯಾರೊಟ್ಟಿಗೆ ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಇವೆಲ್ಲ ದೇ ಆರ್ ನಥಿಂಗ್ ಬಟ್ ದ ಸ್ಕಿಲ್ಸ್. ಇದನ್ನು ನಾನು ಇಷ್ಟೆಲ್ಲ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ತಾಯಿಯಿಂದ ಆರಂಭ ಮಾಡಿದ್ದು ಕೂಡ ಮನೆಯಿಂದನೇ ಸ್ಕಿಲ್ಲು ಆರಂಭ ಆದರೆ ಅವನ ಜೀವನದಲ್ಲಿ ಉತ್ತಮವಾದಂಥ ಕೌಶಲ್ಯವನ್ನು ಅನುಸರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶದಿಂದ. ಇನ್ನು ನಮ್ಮ ಒಂದು ಯೂತಲ್ಲಿ ಒಂದು ಭಾವನೆ ಇದೆ, ಸ್ಕಿಲ್ಡ್ ಅಂತಂದರೆ ಇಟ್ ಈಸ್ ಓನ್ಲಿ ಫಾರ್ ಕಂಪ್ಯೂಟರ್, ಇಂಜಿನಿಯರ್ಸ್ ಆರ್ ಮೆಡಿಕಲ್. ಮತ್ತು ಉಳಿದವರಿದ್ದೆಲ್ಲ ಏನು ಸ್ಕಿಲ್ಡ್ ಪೋಸ್ಟೇ ಅಲ್ವಲ್ಲ ಅಂತ ಒಂದು ಮನೋಭಾವನೆ ಇದೆಯಲ್ಲ ಉಮ್ರಾಣಿ ಅವರು, ಇದಕ್ಕೇನು ಹೇಳ್ತೀರಿ? ಕಂಪ್ಯೂಟರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕನ್ನುವಂಥ ಸ್ಕಿಲ್ಲು ಬಹಳ ಲಿಮಿಟೆಡ್. ಈಗ ಒಬ್ಬ ಕಾರ್ಪೆಂಟರು ಅವನೊಂದು ಚೇರನ್ನು ಮಾಡಬೇಕು,
ಒಂದು ಕಾಟನ್ ಮಾಡಬೇಕು, ಒಂದು ಸೋಫಾ ಸೆಟ್ಟನ್ನು ಮಾಡಬೇಕು, ಅದು ವೃತ್ತಿಪರವಾದಂಥ ಸ್ಕಿಲ್ಸ್ that is only related to that particular profession, and again that will fall under technical skills sir, or technical aspect. As I said, it works. ಈಗ ಅವ್ನು ಚೆನ್ನಾಗಿ ಕಾಟ್ ತಯಾರು ಮಾಡ್ತಾನೆ ಅಥವಾ ಚೆನ್ನಾಗಿ ಒಬ್ಬ ಪೇಂಟಿಂಗ್ ಮಾಡ್ತಾನೆ, ಅದು ವರ್ಕ್ ಸ್ಕಿಲ್ ಆಯಿತು. ಅವನು ಅದನ್ನು ಮಾರ್ಕೆಟಿಂಗ್ ಮಾಡಬೇಕಲ್ವಾ, ಅವನು ಅದನ್ನು ಜನರಿಗೆ ತಲುಪಿಸ್ಬೇಕಲ್ವಾ. ಅವನಿಗೆ ಈ ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ ತಯಾರಿ ಮಾಡೋದಕ್ಕೆ ಅದೆಲ್ಲ ಏನು ಬೇಕು 15%. ಇದನ್ನು ಮಾರ್ಕೆಟಿಂಗ್ ಎಷ್ಟು ಡಿಮ್ಯಾಂಡ್ ಬರ್ತದೋ ಅಷ್ಟು ಪ್ರೊಡಕ್ಷನ್ ಬರ್ತದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಟು ವಾಟ್ ಎಕ್ಸ್ಟೆಂಟ್ ಈಸ್ ಏಬಲ್ ಟು ಮಾರ್ಕೆಟ್. ಆ್ಯಂಡ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಇಟ್ ಈಸ್ ದ ಐಡಿಯಾಸ್. ಸ್ಕಿಲ್ಸ್ ಆರ್ ನಥಿಂಗ್ ಬಟ್ ಅಗೇನ್ ಐಡಿಯಾಸ್. ಆ್ಯಂಡ್ ಹೆಲ್ದಿ ಐಡಿಯಾಸ್, ಹೌ ಟು ಮೇಕ್ ಟು ರೀಚ್ ಟು ದ ಪೀಪಲ್. ಹೆಲ್ದಿ ಐಡಿಯಾಸ್ ಜನಕ್ಕೆ ರೀಚ್ ಆದರೆ ಜನ ಸ್ವೀಕರಿಸೋದಕ್ಕೆ ಬಹಳ ತಯಾರಿಯಾಗಿದ್ದಾರೆ. ಒಂದು ಇಂಟರ್ವ್ಯೂನಲ್ಲಿ ರತನ್ ಟಾಟಾ ಅವರು ಹೇಳ್ತಾ ಇದ್ರು, ಹೇ ಗಾಯ್ಸ್, ಟುಡೇಸ್ ಯೂತ್ಸ್, you need not struggle like us the way we struggled. One independent original idea of yours can fetch you crores. ಅದನ್ನೇ ಸರ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶಿಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಕೊಡಬೇಕು. ತನ್ನ ಮುಖಾಂತರ ಆ ವ್ಯಕ್ತಿ ಒಬ್ಬ ಪುರುಷ ಸಿಂಹಿಣಿ ಆಗಬೇಕು, ಹೊರತು ಕೇವಲ ಈ ಕಂಠಪಾಠ ಮಾಡಿ ಈ ಸಿಲೆಬಸ್ಸನ್ನು ಓದಿ ಒಂದಿಷ್ಟು ಅಂಕಗಳನ್ನು ತೆಗೆದು ಗಿಣಿ ಪಾಠದ ಹಾಗೆ ಫೈಲ್ ತೊಗೊಂಡು ಮುಂದೆ ಹೊರಗಡೆ ಬಂದು ಡಿಗ್ರಿ ಮುಗಿಸ್ಕೊಂಡು ನನಗೆ ಸರ್ಕಾರ ಕೆಲಸ ಕೊಡ್ತಾ ಇಲ್ಲ, ಸಮಾಜ ಕೆಲಸ ಕೊಡ್ತಾ ಇಲ್ಲ ಅಂತಂದರೆ, ನಾಟ್ ಟು ಬ್ಲೇಮ್, but he has to blame himself and the system. Without skills, India can't prosper. And if India today it is prospering, it's only because of the skills. Yes. ನಮ್ಮ ವಿವೇಕಾನಂದರ ವಾಣಿ ಅಂತಲೇ ಇಡೀ ಜಗತ್ತಿನಲ್ಲಿ ಯೂತ್ ಪಾಪ್ಯುಲೇಷನ್ ಹೈಯೆಸ್ಟ್ ಇರುವಂತಹ ಒಂದು ದೇಶ ನಮ್ಮದು. ಇಲ್ಲಿ ಐಡಿಯಾಸ್ಗಳು ಕೂಡ ತುಂಬ ಇವೆ. ಆದರೂ ಕೂಡ ಇತ್ತೀಚಿನ ವರದಿಯ ಪ್ರಕಾರ ಭಾಳಷ್ಟು ಜನರು ಜಾಬ್ಲೆಸ್ ಆಗ್ತಾ ಇದ್ದಾರೆ. ಉಮ್ರಾಣಿ ಅವರೇ, ನೀವು ಬಹಳ ಸರಿಯಾಗಿ ಗಮನಿಸಿದ್ರಿ ಸರ್. ಯಾಕೆಂದರೆ ಇಷ್ಟೊತ್ತಿನವರೆಗೂ ನಾವು ಮಾತಾಡಿದಾಗೆ ಆ ವಿದ್ಯಾರ್ಥಿಯಲ್ಲಿ ಕೌಶಲತೆಯ ಆಸ್ಪೆಕ್ಟು ತಂದೆ ತಾಯಿಗಳನ್ನು ಹಿಡ್ಕೊಂಡು ನಮ್ಮ ಮಗ ಎಷ್ಟು ಅಂಕ ಬಂತು ಅಂತ ನೋಡೋದಕ್ಕೆ ಹೋಗ್ತಾರೆ ವಿನಃ ಆ ಅಂಕಗಳನ್ನು ಪಡೆಯೋದಕ್ಕೆ ಬೇಕಾದಂಥ ಒಂದು ಅರ್ಹತೆ ಈ ಬಾಲಕನಿಗೆ ನಾವು ಪ್ರಿಪ್ರೇಷನ್ ಮಾಡಿ ನಾವು ಕಳಿಸಿದ್ದೀವ. ಮಗು ಶಾಲೆಯಿಂದ ಮನೆಗೆ ಬಂದ ಮೇಲೆ ಬಹಳ ಮಾರ್ಮಿಕವಾದಂಥ ಒಂದು ಘಟನೆ ಅರವಿಂದ ಮಹರ್ಷಿಗಳ ಜೀವನದಲ್ಲಿ. ಆ ಬಾಲಕ ಪ್ರೋಗ್ರೆಷನ್ ಕಾರ್ಡನ್ನು ತೆಗೆದುಕೊಂಡು ಓಡ್ತಾ ತಾಯಿಗೆ ಬಂದು ತೋರಿಸ್ತಾನೆ, ಅಮ್ಮ ನಾನು ಸ್ಕೂಲಲ್ಲಿ ಫಸ್ಟ್ ಬಂದಿದ್ದೇನೆ, ನನ್ನ ಮಾರ್ಕ್ಸ್ ಅಂತ ಹೇಳಿದಾಗ ಅರವಿಂದ ಮಹರ್ಷಿಗಳು ಸ್ವಯಂ ಅವರೇ ಬರೀತಾರೆ ಅವ್ರ ಜೀವನದ ಘಟನೆಯಲ್ಲಿ. ಹೇಳ್ತಾರೆ, ಹೀಗೆ ಹೇಳಿದ ತಕ್ಷಣ ಅವ್ರ ತಾಯಿ, ನೀವು ತಾಯಿಯ ಕೌಶಲತೆ ಹೇಳ್ತಾ ಇದ್ರಲ್ಲ, ಅವ್ರ ತಾಯಿ ಹೇಳ್ತಾಳಂತೆ, ಅರವಿಂದೋ, I am not interested in your marks alone. I am interested in your remarks too. ಅಲ್ಲಿ ತಾಯಿ ಏನು ಮಾಡ್ತಾ ಇದ್ದಾಳೆ, ಬಹಳ ಅಂಕಕ್ಕೆ ಮಹತ್ವ ಕೊಡ್ತಾ ಇಲ್ಲ, ಅವನ ಚಾರಿತ್ರ್ಯಕ್ಕೆ ಮಹತ್ವ ಕೊಡ್ತಾ ಇರೋದ್ರಿಂದ ಆ ಬಾಲಕ ಹೇಳ್ತಾನೆ, ನನ್ನ ತಾಯಿಯ ಆ ಕೌಶಲತೆ, ನಿಮ್ಮ ವರ್ಡ್ಸ್ನಲ್ಲಿ ಹೇಳಬೇಕಾದ್ರೆ ನಾನು ಮುಂದೆ ನನ್ನ ಜೀವನದಲ್ಲಿ ಚಾರಿತ್ರ್ಯಕ್ಕೆ, ರಿಮಾರ್ಕ್ಸಕ್ಕೆ ಬಹಳ ಮಹತ್ವ ಕೊಟ್ಟೆ. ತನ್ನ ಮುಖಾಂತರ ಅವನು ಈ ದೇಶ ಕಂಡಂಥ ಒಬ್ಬ ಮಹಾನ್ ಸಂತನಾಗೋದಕ್ಕೆ ಸಾಧ್ಯವಾಯಿತು. ಹೌದು, ನಮ್ಮ ಇತ್ತೀಚಿನ ದಿನದಲ್ಲಿ ನಾವು ಮಾರ್ಕ್ಸ್ನ ಹಿಂದೆ ಓಟ ಮಾಡ್ತಾನೆ ಕೌಶಲ್ಯವನ್ನು ಕಲ್ತಿದ್ದೀವೋ ಇಲ್ವೋ ಅಂತ ಯೋಚನೆ ಮಾಡೋದನ್ನು ಮರ್ತಿದ್ದೀವಿ ಅಂತ ಅನ್ಸುತ್ತಾ ಅಮ್ರಾಣಿ ಅವರಾಗಿದ್ರೆ? ಸಂಪೂರ್ಣವಾಗಿ ಮರ್ತಿದ್ದೀವಿ. ಯಾಕಂದ್ರೆ ಕೇವಲ ರೀಡಿಂಗ್ ಆ್ಯಂಡ್ ರೈಟಿಂಗ್ ಮೇಕ್ಸ್ ಎಜುಕೇಶನ್ ಅಂತ ಮುಂಚೆ ಇತ್ತು. ನಾವು ಈಗಲೂ ಕೂಡ ಹೇಳ್ತಾರೆ, ಬರೆಯುವ ಕೌಶಲ್ಯ, ಓದುವ ಕೌಶಲ್ಯ, ಮಾತನಾಡುವ ಕೌಶಲ್ಯ ಚೆನ್ನಾಗಿದೆ. ಇಟ್ಸ್ ಹಾಫ್ ಕರೆಕ್ಟ್. ರೆಸ್ಟ್ ಈಸ್ ಹೌ ಈಸ್ he able to translate that writing and learning into the productivity. ಅವನು ಯಾವುದೇ ಒಂದು ವಿಚಾರವನ್ನು ಅವನಿಗೆ ಬರವಣಿಗೆ ಬರೀತಾನೆ ಆದರೆ ಸ್ವತಂತ್ರವಾಗಿ ಆಲೋಚನೆ ಮಾಡಿ ಬರೆಯುವಂಥ ಸಾಮರ್ಥ್ಯ ಇದೆಯಾ? ಎರಡನೇದ್ದು, ಓದಿದಾಗ ನಾನು ಎಷ್ಟೋ ಸಲ ಇಂಟರ್ವ್ಯೂ ಮಾಡಿದಾಗ ನನ್ನ ಕಂಪ್ನಿಯಲ್ಲಿ ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ನಿಂದ ನಾನು ಒಂದು ಪೇಜನ್ನು ಕೊಟ್ಟು ಅವರಿಗೆ ಇದನ್ನು ಓದ್ಕೊಳ್ಳಿ, ಕೈಂಡ್ಲಿ ಕಾಂಪ್ರಹೆಂಡ್ ದಿಸ್ ಪೇಜ್ ಟು ಅ ಪ್ಯಾರಾಗ್ರಾಫ್ ಅಂತ ಹೇಳಿದಾಗ he or she is totally incompetent. ನೀವು ಅಂಕಗಳನ್ನು ನೋಡಿದಾಗ ಅವನು ಉತ್ಕೃಷ್ಟವಾದ ಅಂಕಗಳನ್ನು ಪಡೆದಿದ್ದಾನೆ. ಈಗ ವಿದ್ಯಾರ್ಥಿಯನ್ನು ನೋಡಿದಾಗ ನನಗೆ ಬಹಳ ಬೇಜಾರು ಅನಿಸುತ್ತೆ. ಯಾಕಂತಂದರೆ ಅಲ್ಲಿ ಕೇವಲ ಟೆಕ್ನಿಕಲ್ ನಾಲೆಜ್ ಕೊಟ್ಟಿದ್ದಾರೆ, ಟೆಕ್ನಿಕಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಬಟ್ ಹೌ ಟು ಟ್ರಾನ್ಸ್ಲೇಟ್ ಇಟ್, ದ ಸ್ಕಿಲ್ ಈಸ್ ಮಿಸ್ಸಿಂಗ್ ಸರ್. ಆಸ್ ಅ ರಿಸಲ್ಟ್ ಆಫ್ ದಟ್ ಐ ಕುಡ್ ನಾಟ್ ಸೆಲೆಕ್ಟ್ ಸಚ್ ಕ್ಯಾಂಡಿಡೇಟ್ಸ್. ಒಂದು ಉಮ್ರಾಣಿಯವರೆಗೆ ನೀವು ಹೇಳ್ತಾ ಇರೋದನ್ನು ಕೇಳ್ತಿದ್ದಾಗಲೇ IIT ಅಂತಂದು ಕೂಡಲೇ ನಮ್ಮಲ್ಲಿ ಒಂದು ಭಾವನೆ ಇದೆ, ಕ್ರೀಮಿ ಲೇಯರ್ ಸ್ಟೂಡೆಂಟ್ಸು ಅಲ್ಲಿ ಸೀಟ್ ತಗೋತಾರೆ. ಯು ಆರ್ ರೈಟ್. ದೇ ಆರ್ ವೆರಿ ಇಂಟೆಲಿಜೆಂಟ್. ಯು ಆರ್ ವೆರಿ ರೈಟ್. ಅಂಥವ್ರಿಗೆ ಮತ್ತೇನು ಕೌಶಲ್ಯ ಹೇಳ್ಕೊಡ್ಬೇಕು?
ಒಂದು ಕೇಸ್ ಸ್ಟಡಿನೇ ಹೇಳ್ತೀನಿ ನಿಮಗೆ. ನಮ್ಮ ಕಂಪನಿಯಲ್ಲಿ ಕೂಡ ಸ್ಟಾರ್ಟಿಂಗ್ಗೆ ಅವರಿಗೆ ತಿಂಗಳಿಗೆ 2 ರಿಂದ 2.5 ಲಕ್ಷ 25 ವರ್ಷದ ಒಬ್ಬ ಯುವಕನಿಗೆ. ಆದರೆ ದಟ್ gentleman has his excellence in computer, in Excel sheet, but not translating with the human skills how to approach, because ಅವನು ಕೆಲಸ ಮಾಡೋ ಜನ ಏನಿದ್ದಾರಲ್ಲ ಅವರೆಲ್ಲ IIT ಅಲ್ಲ, ಅವರೆಲ್ಲ IIM ಅಲ್ಲ, ಅವರು ಸಾಮಾನ್ಯವಾಗಿ ಬೆಳೆದು ಬಂದಂಥವ್ರು. ದಿಸ್ ಜೆಂಟಲ್ಮನ್ ಈಸ್ ನಾಟ್ ಏಬಲ್ ಟು ರಿಲೇಟ್. ಇದನ್ನೇನಂತಾರೆ ಸರ್, ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂತಾರೆ. ಯಾವಾಗ ಅವನು ಮನುಷ್ಯನ ಭಾವನೆಗಳನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ, ಈ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರೋದ್ರಿಂದ ನಾನೇ ನೋಡಿದ್ದೀನಿ ಈ IITಯಿಂದ ಬಂದವರು ಕೂಡ 1 ವರ್ಷ ಅನ್ನೋದರಲ್ಲಿನೇ ರಿಸೈನ್ ಮಾಡಿ ಹೋಗುವಂಥದ್ದು. ಪ್ರೊಡಕ್ಟಿವಿಟಿ ಈಸ್ ಲೀಸ್ಟ್. ವೈ? ಬಿಕಾಸ್ ಹಿ ಲ್ಯಾಕ್ಸ್ interpersonal skills and relationship. Of course, relationship is also an interpersonal skills. Yes. How I have to connect. Inter is between to how I have to connect between the two human beings. Am I able to understand? Am I able to treat him like a colleague? Am I able to treat him as a human being, as a co-worker? So when you connect to the person with the interpersonal skills, ಅವನಿಗೆ MBA ಇದೇನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನೇ ನೋಡಿದ್ದೀನಿ ಎಷ್ಟೋ ಜನ ಒಳ್ಳೆ ಲೀಡರ್ಸ್ ಆಗಿ ಬೆಳೆದಿದ್ದಾರೆ. ಅವರು ಹಾಗೆ ನೋಡಿದ್ರೆ ದೇ ಆರ್ ಜಸ್ಟ್ ಬೇಸಿಕ್ ಗ್ರಾಜ್ಯುಯೇಟ್ಸ್. ಇನ್ನೊಬ್ಬನಿಗೆ ಹೈಯರ್ ಕ್ವಾಲಿಫಿಕೇಶನ್ ಇದೆ, ಬಟ್ ಈಸ್ ನಾಟ್ ಏಬಲ್ ಟು ಗ್ರೋ. ಹಿಯರ್ ಯು ಹ್ಯಾವ್ ಟು ಅಟ್ರಿಬ್ಯೂಟ್ ಹಿಸ್ ಫೇಲ್ಯೂರ್ ಟು ದ ಲ್ಯಾಕ್ ಆಫ್ ದ ಸ್ಕಿಲ್ಸ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಟರ್ಪರ್ಸನಲ್ ಸ್ಕಿಲ್ಸ್. ನಾನು ಒಂದಿದೆ ಉಮ್ರಾಣಿ ಅವರೇ, ನಮ್ಮ ಪಠ್ಯ ಪುಸ್ತಕದಲ್ಲಿ ಎಲ್ಲ ವಿಷಯಗಳಿರುತ್ತೆ, ನಾಲೆಜ್ ಇರುತ್ತೆ, ಸ್ಕಿಲ್ ಹೀಗಿರಬೇಕು ಅಂತ ಎಲ್ಲೂ ಹೇಳೋದೇ ಇಲ್ವಲ್ಲ. ಅದು ನಮ್ಮ ದೌರ್ಭಾಗ್ಯ ಇವತ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತಿದನ್ನೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ಐ ಥಿಂಕ್ ಗೌರ್ಮೆಂಟ್ದ ಗಮನಕ್ಕೂ ಕೂಡ ಇದೆ, ಶಿಕ್ಷಣ ತಜ್ಞರ ಗಮನಕ್ಕೂ ಕೂಡ ಇದೆ. ಟುಡೇ ದೆರ್ ಇಸ್ ಅ 360-degree ಶಿಫ್ಟ್ ಫಾರ್ ದ ಸ್ಕಿಲ್ಸ್. ಸೊ ಅದಕ್ಕೆ ನೋಡಿ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಗ್ರೋತ್ ಆಗ್ತಾರೆ, ಯಾಕಂದರೆ ಅವರಿಗೆ ಸ್ಕಿಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ನಾಟ್ ಡೆವಲಪ್ಡ್ ಜಸ್ಟ್ ಓವರ್ ನೈಟ್, ಆ್ಯಂಡ್ ಇಟ್ ಈಸ್ ನಾಟ್ ಜಸ್ಟ್ ಟಾಟ್ ಇನ್ ದ ಕ್ಲಾಸ್ ರೂಮ್, ಬಟ್ ಇಟ್ ಈಸ್ ಡೆಮಾನ್ಸ್ಟ್ರೇಟೆಡ್ ಲಿಟ್ರಲಿ ಇನ್ ದ ಫೀಲ್ಡ್ ಆಸ್ ವೆಲ್ ಆಸ್ ದ ವರ್ಕ್ ಪ್ಲೇಸ್. ಆಸ್ ಅ ರಿಸಲ್ಟ್ ಆಫ್ ದಟ್, ಬೈ ದ ಪವರ್ ಆಫ್ ದ ಅಬ್ಸರ್ವೇಷನ್, ಸ್ಕಿಲ್ಸ್ ಆರ್ ಡೆಮಾನ್ಸ್ಟ್ರೇಟೆಡ್. ಇವತ್ತು ಗೌರ್ಮೆಂಟ್ಗಳು ಈ ಸ್ಕೀಮ್ಸ್ ತಂದರೂ ಕೂಡ ಅವರಲ್ಲಿ ರಿಸೋರ್ಸಸ್ ಇಲ್ಲದೆ ಇರೋದ್ರಿಂದ ಸಕ್ಸಸ್ ಚಾನ್ಸಸ್ ಆರ್ ನಾಟ್ ರಿಯಲಿ ಅಪ್ರಿಷಿಯೇಬಲ್. ಹಾಗಾದರೆ ರಮೇಶ್ ಅವರೇ, ನನಗೆ ಮುಖ್ಯವಾದ ಪ್ರಶ್ನೆ, ಈ ಸ್ಕಿಲ್ಲು ಹೈಯರ್ ಲೆವೆಲ್ಗೆ ನೀವು ಹೇಳುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಬೇಸಿಕ್ ಲೆವೆಲ್ನಲ್ಲಿ ಎಜುಕೇಷನ್ನಲ್ಲಿ, ಬೇಸಿಕ್ ಲೆವೆಲ್ ಎಜುಕೇಷನ್ನಲ್ಲಿನೇ ಪ್ರಾರಂಭ ಆಗಬೇಕು ಸರ್. ಅದು ಪ್ರಾರಂಭದಲ್ಲಿ ತಾವು ಹೇಳಿದಾಗೆ ತಾಯಿ ನನಗೆ ಹೈಜೀನ್ ಅನ್ನುವಂಥದ್ದು ಈಸ್ ಅ ಸ್ಕಿಲ್. ಕೈ ತೊಳ್ಕೊಳ್ಬೇಕು ಎಲ್ರಿಗೂ ಗೊತ್ತು, ಬಟ್ ಮೆನಿ ಪೀಪಲ್ ಡೋಂಟ್ ನೋ ಹೌ ಟು ವಾಶ್ ಇಟ್ ಪ್ರಾಪರ್ಲಿ. ಸ್ನಾನ ಮಾಡಬೇಕು ಅನ್ನೋದು ಗೊತ್ತು, ಸುಮ್ಮನೆ ಹೋಗಿ ಮೈ ಮೇಲೆ ನೀರು ಹಾಕ್ಕೊಳ್ಳೋದಲ್ಲ. ಹೈಜೀನ್ ಇಟ್ಸ್ ಅ ಸ್ಕಿಲ್ ಅಗೇನ್. ಸೊ ಸ್ಕಿಲ್ ಹ್ಯಾಸ್ ಟು ಬಿ ಟಾಟ್ ಅಟ್ ಎವ್ರಿ ಲೆವೆಲ್. ಆ್ಯಂಡ್ ಫಂಡಮೆಂಟಲ್ ಬೇಸಿಕ್ ಲೆವೆಲಲ್ಲಿ ಸ್ಕಿಲ್ ಬೆಳೆಸಿರಲಿಲ್ಲ ಅಂದರೆ ಅವನು ಬೆಳೆದು ದೊಡ್ಡವನಾದಾಗ ಆಲ್ ಆಫ್ ಎ ಸಡನ್ ನೀವು ಸ್ಕಿಲ್ ಹೇಳೋದಕ್ಕೆ ಬಂದರೆ he will not be in a position to receive it properly. So every father, mother, kindergarten teachers and most importantly primary school teachers, ಈಗ ಪ್ರೈಮರಿ ಸ್ಕೂಲಲ್ಲಿನೇ ಅವನಿಗೆ ಅಕ್ಷರಗಳನ್ನು, ಒತ್ತಕ್ಷರಗಳನ್ನು, ದೀರ್ಘಾಕ್ಷರಗಳನ್ನು ಉಚ್ಚಾರಣೆ ಹೇಗೆ ಮಾಡಬೇಕು ಅನ್ನುವಂಥದ್ದೊಂದು ಕಲಿಸ್ಕೊಡ್ಲಿಲ್ಲ ಸ್ಕಿಲ್ ಅಂತ ಹೇಳಿದ್ರೆ, ಅವನು ಮುಂದೆ ಕಾಲೇಜಿಗೆ ಬಂದಾಗ ಅದನ್ನು ಕಲಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಎತ್ತಿ 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 ಕೊನೆಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಅವನು ಸರ್ಟಿಫಿಕೇಟ್ ಇಟ್ಕೊಂಡು ಜಾಬಿಗೆ ಬರ್ತಾನೆ, ಆ್ಯಂಡ್ ಐ ಪ್ರಾಮಿಸ್ ಹಿ ಕಾಂಟ್ ಗೆಟ್ ದ ಜಾಬ್ ಜಸ್ಟ್ ಬಿಕಾಸ್ ಆಫ್ ದ ಅಕಾಡೆಮಿಕ್. ರಮೇಶ್ ಉಮ್ರಾಣಿ ಅವರ ಬಗ್ಗೆ ರ್ಯಾಂಕ್ ಸ್ಟೂಡೆಂಟೇ ಇರಬಹುದು, ಬಟ್ ಇತ್ತೀಚಿನ ದಿನದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಲು ನಮ್ಮ ಬಹಳಷ್ಟು ಜನ ಯುವಕರಲ್ಲಿ ಕಾಣ್ತಾ ಇಲ್ಲ. ಯಾಕೆ? ಒಂದು, ಇವತ್ತಿನ ತಂತ್ರಜ್ಞಾನ. ಹಳೆ ಕಾಲದಲ್ಲಿ ನಾವು ಪತ್ರ ಬರಿತಾ ಇದ್ವಿ. ನಾನು ಪತ್ರ ಬರೆದಾಗ ಎಷ್ಟೋ ಸಲ ನನ್ನ ತಂದೆಯವರು ಅದನ್ನು ತೆಗೆದಿಟ್ಟು ಮನೆಗೆ ಹೋದಾಗ ಅದನ್ನು ತಿದ್ದಿ ತೋರಿಸ್ತಾ ಇದ್ದರು. ಆಮೇಲೆ ನಾವು ನಿಧಾನಕ್ಕೆ ಬಂದಾಗ ನಾವು ಮುಂದೆ ಈ ಕಂಪ್ಯೂಟರ್ಗೆ ಬಂದ್ವಿ. ಆವಾಗ ಕೂಡ ಸಾಕಷ್ಟು ಕಮ್ಯುನಿಕೇಷನ್ ಇತ್ತು. ಟುಡೇ ಸಿನ್ಸ್ ದಿಸ್ method of writing, formation of the sentences, and they are all missing. Everything has come in the form of short text messages. ಅದರಲ್ಲೂ ಕೂಡ ಮೊಬೈಲು ಬಂದಿರೋದ್ರಿಂದ ಎಲ್ಲರೂ ಕೂಡ SMS ಲ್ಯಾಂಗ್ವೇಜ್ಗಳನ್ನು ಕಲ್ತ್ಕೊಂಡಿದ್ದಾರೆ. ಭಾಳ ಕರೆಕ್ಟಾಗಿ ಹೇಳಿದ್ರಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮೇಲ್ ಎಟಿಕ್ವೇಟ್ಸ್ನಲ್ಲಿ ಪ್ಲೀಸ್ ಬರಿಬೇಕಂದ್ರೆ ಅವರು PLEASE ಬರೆಯಲ್ಲ, PLZ ಬರೀತಾರೆ. ಇಟ್ಸ್ ಅನ್ಅಕ್ಸೆಪ್ಟಬಲ್. ಹೀಗಾಗಿ ಒಂದು ತಂತ್ರಜ್ಞಾನ ಅವರನ್ನು ಆಲಸ್ಯಗಳನ್ನಾಗಿ ಮಾಡಿದೆ. ಇವತ್ತು ಆ ಪತ್ರ ಅಥವಾ ಕಮ್ಯುನಿಕೇಷನನ್ನು ಬರೀದೇ ಇರುವಂಥದ್ದು ಅವರಿಗೆ ಆ ಶಬ್ದಗಳು, ಮೋಸ್ಟ್ ಇಂಪಾರ್ಟೆಂಟ್ಲಿ ವೊಕಾಬ್ಯುಲರಿ, ಅದರದ್ದು ನೆಸೆಸಿಟಿ ಅನ್ನಿಸ್ತಾ ಇಲ್ಲ. ಸಿನ್ಸ್ ದೇ ಫೀಲ್ ಇಟ್ ಈಸ್ ನಾಟ್ ನೆಸೆಸಿಟಿ, ಬಟ್ ದೇ ಡೋಂಟ್ ನೋ ದಟ್ ಓವರ್ ಆಲ್ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದೆಮ್ ಇನ್ ದ
communication. So communication means he needs to have a good vocabulary and he need to have a power of expression, and it's a culmination of so many factors depending upon the field ಅವನು ವರ್ಕ್ ಮಾಡ್ತಾ ಹೋಗ್ತಾನೆ. ಈಗ ನಾವು ಒಂದು ಶಾಪಿಗೆ ಹೋದರೆ ಒಂದು ಬಟ್ಟೆ ತೆಗೆದುಕೊಳ್ಳೋದಕ್ಕೆ ಹೋದ್ರೂ ನೀವು ನೋಡಿ, ಒಬ್ಬ 10 ವರ್ಷದಿಂದ ಇರ್ತಾನೆ, ಒಳ್ಳೆ ಪೊಸಿಷನ್ಗೆ ಬೆಳೆದಿರ್ತಾನೆ, ಆದರೆ ಅವನು 8ನೇ ಕ್ಲಾಸ್ ಓದಿರ್ತಾನೆ. ಇನ್ನೊಬ್ಬ ಡಿಗ್ರಿ ಓದೋನು ಅವನ ಕೈಯಲ್ಲಿ ಕೆಲಸ ಮಾಡ್ತಾನೆ, ಯಾಕೆಂದರೆ ಅವನಿಗೆ ಬಟ್ಟೆ ಹೇಗೆ ಕಸ್ಟಮರ್ಸಿಗೆ ತೋರಿಸ್ಬೇಕು, ಹೇಗೆ ಮನವೊಲಿಸಬೇಕು ಅನ್ನುವಂಥ ಸ್ಕಿಲ್ ಇದೆ, ಇವನಿಗೆ ಇಲ್ಲ. ಸೊ ಕೌಶಲತೆ ಅಂತಂದರೆ ಟ್ರಾನ್ಸ್ಫಾರ್ಮಿಂಗ್ ದ ಆ್ಯಕ್ಷನ್ ಇನ್ ಟು ದ ಪ್ರೊಡಕ್ಟಿವಿಟಿ. ಇಫ್ ದೆರ್ ಇಸ್ ನೋ ಪ್ರೊಡಕ್ಟಿವಿಟಿ, ಆ್ಯಕ್ಷನ್ ಇಸ್ ಅ ವೇಸ್ಟ್ ಆಫ್ ಟೈಮ್. ಡಿಗ್ರಿಯ ಹಿಂದೆ ಬೀಳುವಂಥವರಿಗೆ ಇದೊಂದು ಕಿವಿ ಮಾತು. 100ಕ್ಕೆ 100. ಇನ್ನೂ ಕೆಲವು ಜನ ನಾನು UPSC ಮಾಡ್ತೀನಿ ಡಿಗ್ರಿ ಮುಗಿದ ತಕ್ಷಣ. ಸಿ, ಇಟ್ ಈಸ್ ನಾಟ್ ಅನ್ ಆಪ್ಷನಲ್. ಇಫ್ ಯು ಆರ್ ಪರ್ಟಿಕ್ಯುಲರ್ ಯು ಶುಡ್ ನೋ. ಅದಕ್ಕಿಂತ ಮುಂಚೆ ಯೋಚನೆ ಮಾಡೋಕೆ, ಒಬ್ಬ UPSC ಮಾಡಿದಾನಂದರೆ 100 ಜನ UPSC ಎಕ್ಸಾಮ್ ಕಟ್ಟಿದ್ರೆ ಎಷ್ಟು ಜನ ಪಾಸ್ ಆಗ್ತಾರೆ, ಪಾಸ್ ಆದವರು ಎಷ್ಟು ಪರಿಶ್ರಮ ಪಡ್ತಾರೆ, ಯಾವ ಎಜುಕೇಷನ್ ಬ್ಯಾಕ್ಗ್ರೌಂಡ್ದಿಂದ ಬರ್ತಾರೆ, ತನ್ನ ಸಾಮರ್ಥ್ಯ ಎಲ್ಲಿದೆ ಮತ್ತು ರಿಕ್ವೈರ್ಡ್ ಸಾಮರ್ಥ್ಯ ಎಲ್ಲಿದೆ, ಇದು ಕೂಡ ಕೌಶಲತೆ. ಆಲೋಚನೆಯಲ್ಲಿ ಕೌಶಲತೆ. ಈ ಥರ ಆ ವ್ಯಕ್ತಿ ಆಲೋಚನೆ ಮಾಡಿ ಮುಂದುವರಿಯುವಂಥವನಾಗಿದ್ದರೆ ಅವನು ಕೌಶಲತೆಯನ್ನು ಬೆಳೆಸ್ಕೊಳ್ಳುವುದು ಒಂದು ಅನಿವಾರ್ಯ ಅಂತ ಕಂಡುಕೊಂಡು ಅವನು ವಾಲಂಟ್ರಿಯಲ್ಲಿ ಮುಂದುವರಿತಾನೆ. ಇಲ್ಲದೆ ಹೋದರೆ ಕೌಶಲತೆ ಅವನ ಕೈ ಬಿಟ್ಟ, ಕೌಶಲತೆ ಅವನನ್ನು ಕೈ ಬಿಡುತ್ತೆ, ಜೀವನದಲ್ಲಿ ಬಹಳ ಕಷ್ಟಪಡಬೇಕಾಗ್ತದೆ. ಇದನ್ನು ನಾವು ಯಾವಾಗಲೂ ಹೇಳ್ತೀವಿ, ಕೌಶಲ್ಯ ಅಂತಂದರೆ ಕೆಲವೊಂದು ಲಿಮಿಟೆಡ್ ಫೀಲ್ಡ್ಗಳಿಗೆ ಮಾತ್ರ ಅಂತ ಹೇಳ್ತೀವಿ. ಆದರೆ ಎವ್ರಿ ಡೇ, ಎವ್ರಿ ಮಿನಿಟ್, ಆದಮೇಲೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಒಂದಲ್ಲ ಒಂದು ಕೌಶಲ್ಯತೆ ಇಲ್ಲದೆ ಇದ್ದರೆ ಬದುಕೋದು ಕಷ್ಟ ಆಗೋದಿಲ್ಲ. ಬದುಕೋದು ಕಷ್ಟ ಅಲ್ಲ, ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ ಸರ್, ಅದನ್ನೆಲ್ಲರೂ ಅನುಭವಿಸ್ತಾರೆ. ಯಾವುದಕ್ಕೆ ನಾವು ಅನರ್ಹರು, ಪ್ರಕೃತಿ ಅಲ್ಲಿ ಕೈ ಬಿಡುತ್ತೆ. ಉದಾಹರಣೆಗೆ ಅವನು ಮಿಲಿಟ್ರಿಗೆ ಹೋಗ್ತಾನೆ ಸೆಲೆಕ್ಷನ್ನಿಗೆ, ಅಲ್ಲಿ ಮಾರ್ಕ್ಸ್ ನೆಸೆಸಿಟಿ ಇಲ್ಲ. ದೇರ್ ಆರ್ ಡಿಫ್ರೆಂಟ್ ಸೆಟ್ ಆಫ್ ಸ್ಕಿಲ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ಹಿಮ್ ಟು ಬಿ ಚೂಸನ್ ಫಾರ್ ದ ಫೀಲ್ಡ್ ಆಫ್ ದ ಡಿಫೆನ್ಸ್. ಮೆಡಿಕಲ್ ಕಲಿಯೋದಕ್ಕೆ ಬರ್ತಾನೆ, ಅವನಿಗೆ ಹೈಟು ಇಲ್ಲ, ವೇಟು ಇಲ್ಲ. ದ್ಯಾಟ್ ಈಸ್ ನಾಟ್ ದ ರಿಕ್ವೈರ್ಮೆಂಟ್ ಹಿಯರ್. ಹಿಸ್ ರಿಕ್ವೈರ್ಮೆಂಟ್ಸ್ ಇಸ್ ಡಿಫ್ರೆಂಟ್. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಕ್ಕೆ ಹೋಗ್ತಾನೆ. ಸೊ ನೀವು ಯಾವ ವಿದ್ಯಾರ್ಥಿಗಳು ಏನು ಶಿಕ್ಷಣ ನೀವು ಪರ್ಸ್ಯೂ ಮಾಡ್ತಾ ಇದ್ದೀರಿ, ಅದಕ್ಕೆ ನೆಸಸರಿ ಆದಂಥ ಒಂದು ಕೌಶಲತೆ ನನ್ನಲ್ಲಿ ಇದೆಯಾ, ಮತ್ತು ಆ ಕೌಶಲತೆ ಇಲ್ಲದೆ ಹೋದರೂ ಅದನ್ನು ಬೆಳೆಸ್ಕೊಳ್ಳುವಂಥ ಒಂದು ಮನೋಭಾವ ನನ್ನಲ್ಲಿ ಇದೆಯಾ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಯು ಕಾಂಟ್. ಈಗ ನಾನು ಇದರಲ್ಲಿ ಬರಬೇಕಾದ್ರೆ ನನಗೆ ಅಪಾರ ಇದರಲ್ಲಿ ಆಸಕ್ತಿ ಇರೋದರಿಂದ ಸ್ವಧರ್ಮ ಅಂತ ಇದನ್ನು ಹೇಳಲ್ಪಡ್ತದೆ. ಸ್ವಧರ್ಮ ಅಂದ್ರೇನು? ಯಾವುದು ನನ್ನ ಸಹಜ ಸ್ವಭಾವ ಅದು ಸ್ವಧರ್ಮ. ಸೊ ಇದು ನನ್ನ ಸ್ವಧರ್ಮ ಆಗಿರೋದ್ರಿಂದ ನಾನು ಅಂಥ ಒಂದು ಕೆಲಸವನ್ನು ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದು ಭಗವಂತ ನನಗೆ ಕೊಟ್ಟಿರುವಂಥ ಒಂದು ವಿಶೇಷ ಕೌಶಲತೆ. ಇದರ ಮುಖಾಂತರ ನನ್ನ ದೇಶದ ಯುವಜನಾಂಗಕ್ಕೆ ಲಾಭ ಆಗುತ್ತೆ, ರಾಷ್ಟ್ರ ನಿರ್ಮಾಣ ಆಗುತ್ತೆ, ಟ್ರೈಲ್ ಆ್ಯಂಡ್ ಎರರ್ ಮೆಥಡ್ ಮಾಡುವಂಥ ಯುವಕರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಸೊ ಎಲ್ಲಿ ನಮ್ಮ ಕೌಶಲತೆ ಅಲ್ಲಿ ನಮ್ಮ ಬದುಕು ಭವ್ಯವಾಗುತ್ತೆ. ಹೌದು, ನಾವು ಕೆಲವೊಂದು ಸಾರಿ ಹೇಳ್ಬಿಡುವಂಥ ಒಂದು ಮಾತಿದೆ. ಈಗ ತಾವೇ ಹೇಳಿದ್ರಿ, ಕೌಶಲ್ಯ ಇರಬೇಕು, ಇಲ್ಲದೆ ಇದ್ದರೆ ಕಲಿಬೇಕು. ಈಗ ಭಾಳಷ್ಟು ಜನರಿಗೆ ಕೌಶಲ್ಯ ಇದ್ದು ಒಂದು ವೃತ್ತಿಯನ್ನು ಸೇರ್ತಾರೆ. ಆದರೆ ಬದಲಾದ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಕೌಶಲ್ಯದ ಅನಿವಾರ್ಯತೆ ಬರುತ್ತೆ. ಅದನ್ನು ಕಲಿಯುವಂಥ ಒಂದು ಮನೋಸ್ಥಿತಿ ಇಲ್ಲದೆ ಇದ್ದಾಗ ಅವನಿಗೆ ಆರಂಭದ ಕೌಶಲ್ಯದ ಉಪಯೋಗ ಏನಿರುತ್ತೆ? ಬಹಳಷ್ಟು ಜನ ಓದ್ದವರು ಫೇಲ್ ಆಗ್ತಾರೆ ಅನ್ನುವಂಥ ಒಂದು ವಾಡಿಕೆ ಇದೆ, ಉದಾಹರಣೆ ಇದೆ. ಮತ್ತು ಬೆಳೆದವರು ಓದ್ದವರೇ. ಆದರೆ ಅದಕ್ಕೆ ಸ್ಕಿಲ್ ಅನ್ನುವಂಥದ್ದೊಂದು ನಾವು ಸೇರಿಸಬೇಕು. ಒಬ್ಬ ವ್ಯಕ್ತಿಗೆ ಇಫ್ ಸ್ಕಿಲ್ ಈಸ್ ಅ ಇಶ್ಯೂ, ಯು ಕ್ಯಾನ್ ಟ್ರೈನ್ ಹಿಮ್, ಯು ಕ್ಯಾನ್ ಇಕ್ವಿಪ್ ಹಿಮ್. ಬಟ್ ಇಫ್ ವಿಲ್ ಈಸ್ ದ ಇಶ್ಯೂ, ಅವನು ಕಲಿಯೋದಕ್ಕೆ ತಯಾರಿಲ್ಲ ಅಂದರೆ ಸ್ವಯಂ ಭಗವಂತ ಕೂಡ ಅವನಿಗೆ ಏನು ಮಾಡೋದಕ್ಕಾಗೋದಿಲ್ಲ. ನಾನು ಕಲಿಯುವಂಥ ಒಂದು ಆಸಕ್ತಿಯನ್ನು ತೋರಿಸಿದಾಗ ಸಮಾಜದಲ್ಲಿ ಅದು ಎಷ್ಟೋ ಜನ ನಮ್ಮನ್ನು ಮೇಲೆತ್ತಾರೆ. ಯಾಕಂದರೆ ಸಮಾಜ ಇಟ್ ಈಸ್ ಇಂಟರ್ಲಿಂಕ್ಡ್. ಇಫ್ ಆಸ್ ಅ ಬಾಸ್, ಇಫ್ ಐ ಹ್ಯಾವ್ ಟು ಸಕ್ಸೀಡ್, ಐ ನೀಡ್ ಟು ಸಿ ದಟ್ ಮೈ ಸಬಾರ್ಡಿನೇಟ್ಸ್ ಪರ್ಫಾರ್ಮ್. ಆ್ಯಂಡ್ ದ ಸಬಾರ್ಡಿನೇಟ್ಸ್ನಲ್ಲಿ ಯಾವನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ, ನನ್ನ ಪ್ರಮೋಷನ್ ಆದಾಗ ಐ ಹ್ಯಾವ್ ಟು ಪ್ರಮೋಟ್ ಸಮ್ ಒನ್. ಇಟ್ಸ್ ಎ ಇಂಟರ್ಲಿಂಕ್ಟ್. ಯಾರು ಈ ಜಗತ್ತಿನಲ್ಲಿ ಯಾರು ಸುಮ್ಮನೆ ಹೆಲ್ಪ್ ಮಾಡೋದಿಲ್ಲ. ಅದಕ್ಕೋಸ್ಕರ ಕೌಶಲತೆಯನ್ನು ನಮ್ಮ ಏಳಿಗೆಗಾಗಿ ನಾವು ಬೆಳೆಸ್ಕೊಳ್ಬೇಕೇ ವಿನಃ ಕಲಿಯೋ ಇಚ್ಛೆ ಇಲ್ಲ ಅಂದರೆ ಅವನು ಶ್ರೀಮಂತ ವರ್ಗದವನೇ ಆಗಿರ್ಬೋದು, ಎಂಥ ಬ್ಯಾಕ್ಗ್ರೌಂಡಿಂದನೇ ಬರ್ಬೋದು, ಹಿ ವಿಲ್ ಮಿಸರಬಲಿ ಫೇಲ್. ನಾನು ನಿಮ್ಗೆ ಹೇಳಿದಾಗೆ ಇನ್ಕ್ಲೂಡಿಂಗ್ ಅ ಫಾರ್ಮರ್. ಇವತ್ತು ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನಾವು ಕೇಳ್ತೀವಿ. ನಾನು ಅದು ಎಷ್ಟೋ ರೈತರು ಪ್ಯಾಲೇಷಿಯಸ್ ಬಿಲ್ಡಿಂಗ್ನಲ್ಲಿ ಇರೋರ್ನೂ ನೋಡಿದ್ದೀನಿ. ಎಷ್ಟೋ ಜನ ಇಂಜಿನಿಯರಿಂಗ್ ಓದಿ ಎಂತೆಂಥ ಕ್ವಾಲಿಫಿಕೇಷನ್ ಓದಿ ಅವರು ಅದರಲ್ಲಿ ಆಸಕ್ತಿ ಇರೋದ್ರಿಂದ ಬೆಳೀತಾರೆ. ಅವ್ರು ಯಾಕೆ ಬೆಳೀತಾರೆ ಅಂದರೆ ಅವರಲ್ಲಿ ಕೌಶಲತೆ ಅನ್ನುವಂಥದ್ದು ಇದೆ. ಯಾವ ಸಮಯದಲ್ಲಿ ಯಾವ ಬೆಳೆ, ಒಂದು ವರ್ಷದಲ್ಲಿ ಎಷ್ಟು ಬೆಳೆ. ಹಿ ಹ್ಯಾಸ್ ಲರ್ನ್ಡ್ ದ ಆರ್ಟ್ ಆ್ಯಂಡ್ ಹಿ ಹ್ಯಾಸ್ ಲರ್ನ್ಡ್ ದ ಸೈನ್ಸ್ ಆಫ್ ಬ್ರಿಂಗಿಂಗ್ ದಟ್ ನಾಲೆಜ್ ಇಂಟು ದ ಪ್ರಾಕ್ಟಿಕ್ಯಾಲಿಟಿ ವಿಚ್ ಇಸ್ ಕಾಲ್ಡ್ ಸ್ಕಿಲ್ಸ್. ಇದು ಕೇವಲ ಓದ್ದವರಿಗಲ್ಲ, ಈವನ್ ಒಬ್ಬ ರೈತನಿಗೂ ಬೇಕು, ಅಡುಗೆ ಮಾಡಬೇಕಾದ್ರೂ ಬೇಕು, ಕಸ ಗೂಡಿಸಬೇಕಾದ್ರೂ ಕೂಡ ಇವತ್ತು ಆ ಕೌಶಲತೆ. ಕಸ ಗೂಡಿಸೋನು ಚೆನ್ನಾಗಿ ಕಸ ಗೂಡಿಸಲಿಲ್ಲ ಅಂತ ಹೇಳಿದ್ರೆ ನಾವು ಅವನನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಓದಿಗೂ ಕೌಶಲ್ಯಕ್ಕೂ ಸಂಬಂಧ ಇಲ್ಲ.
ಮನುಷ್ಯ ಅಂದರೆ ಕೌಶಲ್ಯತೆ ಬೆಳೆಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವನು ಮನುಷ್ಯ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓದಿದವರೆಲ್ಲರೂ ಕೌಶಲ್ಯವಂತರಲ್ಲ, ಅಲ್ಲ. ಕೌಶಲ್ಯವಂತರೆಲ್ಲರೂ ಓದಿದವರಲ್ಲ, ಅಲ್ಲ. ಆದರೆ ಯಾರು ಯಶಸ್ವಿ ಆಗ್ತಾರೆ ಅಂತ ಹೇಳಿದ್ರೆ ಕೌಶಲತೆ ಮತ್ತು ಓದಿದವನು ಹೀ ಕ್ಯಾನ್ ಗ್ರೋ ಟು ಗ್ರೇಟರ್ ಹೈಟ್ಸ್. ಬರೀ ಕೌಶಲತೆ ಇದೆ, ಓದಕ್ಕಾಗಲಿಲ್ಲ, ಹಿ ವಿಲ್ ಬಿಕಮ್ ಸ್ಟಿಲ್ ಸಕ್ಸಸ್ಫುಲ್ ಇನ್ ದ ಲೈಫ್. ಓದಿದಾನೆ, ಕೌಶಲತೆ ಇಲ್ಲ ಅಂತಂದರೆ ವಿಫಲತೆ, ಕಟ್ಟಿಟ್ಟ ಬುತ್ತಿ. ಅಂದರೆ ಇದನ್ನು ಕೇಳ್ತಾ ಇರೋಂಥ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಹಂತದಲ್ಲಿ ತಮಗೆ ಬೇಕಾದಂತಹ ಕೌಶಲ್ಯವನ್ನು ಕಲಿಯುವುದಕ್ಕೆ ಯೋಚನೆ ಮಾಡಬೇಕು. ಪಂಚರ್ ಹಾಕೋವನಿಂದ ಹಿಡಿದು ಸ್ಕೂಟರ್ ರಿಪೇರಿಯವನಿರ್ಬೋದು, ಕಾರ್ಪೆಂಟ್ರ್ ಇರ್ಬೋದು, ರೈತ ಇರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಕೌಶಲ್ಯ ಇದ್ದರೆ ಬದುಕ್ತಾರೆ. ಕೌಶಲ್ಯ ಇಲ್ಲದೇ ಇದ್ದರೆ ಕಲಿತು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಬಹಳ ಸತ್ಯ ಹೇಳಿದ್ರಿ. ಕೌಶಲ್ಯತೆ ಒಂದು ಸಿಂಪಲ್ ಕೆಮಿಸ್ಟ್ರಿಯಲ್ಲಿ ಹೇಳಬೇಕು ಅಂತಂದರೆ ಇಟ್ ವರ್ಕ್ಸ್ ಲೈಕ್ ಎ ಕ್ಯಾಟಲಿಸ್ಟ್. ಅ ಕ್ಯಾಟಲಿಸ್ಟ್ ಈಸ್ ಒನ್ ಹೂಸ್ ಪ್ರೆಸೆನ್ಸ್ ವಿಲ್ ಆಕ್ಸಲರೇಟ್ ದ ಸ್ಪೀಡ್ ಆಫ್ ರಿಯಾಕ್ಷನ್ ವಿದೌಟ್ ಇಟ್ಸ್ ಇನ್ವಾಲ್ವ್ಮೆಂಟ್. ನಾವು ಕೌಶಲ್ಯತೆಯನ್ನು ಬಳಸಿದಷ್ಟು ಬೆಳಿತೀವಿ, ಕೌಶಲ್ಯತೆಯನ್ನು ಕೊಟ್ಟಷ್ಟು ನಾವು ಬೆಳಿತೀವಿ, ಕೌಶಲ್ಯತೆಯನ್ನು ನಮ್ಮಲ್ಲಿ ಬೆಳೆಸ್ಕೊಂಡಷ್ಟು ನಾವು ಬೆಳಿತೀವಿ. ಈ ಕೌಶಲ್ಯತೆ ಅನ್ನುವಂಥದ್ದೊಂದು ಕ್ಯಾಟಲಿಸ್ಟ್ ಇದ್ದಾಗೆ ಇದನ್ನು ಬೆಳೆಸೋದ್ರಲ್ಲಿ ನಾವು ಇಗ್ನೋರ್ ಮಾಡಿದ್ರೆ ನಮ್ಮ ಜೀವನ ಯಾವ ಆಕ್ಸಲರೇಷನಲ್ಲಿ ಹೋಗಬೇಕು, ಯಾವ ಸ್ಪೀಡ್ನಲ್ಲಿ ಹೋಗಬೇಕು, ಅದನ್ನು ನಾವು ಕಳೆದುಕೊಳ್ತೀವಿ. ತನ್ನ ಮುಖಾಂತರ ನಮ್ಮ ಜೀವನದಲ್ಲಿ ನಾವು ವಿಫಲರಾಗ್ತೀವಿ. ರಮೇಶ್ ಉಮ್ರಾಣಿಯವರೇ, ಈಗ ನಾವು ಹೇಳ್ತಾ ಇದ್ದೀವಿ ಹಳ್ಳಿಯ ಮಟ್ಟದಿಂದ ಹಿಡಿದು ಪಟ್ಟಣದವರೆಗೂ ಅತ್ಯುತ್ತಮ ಬುದ್ಧಿವಂತರು, ಜ್ಞಾನವಂತರಾಗಿರ್ತಾರೆ. ಆದರೆ ತಾವು ಹೇಳಿದರೆ ಆರಂಭದಲ್ಲಿ ಒಂದು ಇಂಟರ್ವ್ಯೂ ಮಾಡುವಾಗ, ಸೆಲೆಕ್ಷನ್ ಮಾಡುವಾಗ ಅವನು ಕಲಿತ ವಿದ್ಯೆಯನ್ನು ಸರಿಯಾಗಿ ಪ್ರೆಸೆಂಟ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಉದ್ಯೋಗ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತಲ್ವ? ಇದನ್ನು ನೋಡಿ ಇನ್ನೂ ಮನದಟ್ಟಣೆ ಮಾಡುವಾಗ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ ಇಡೀ ವರ್ಷ ಓದಿದ್ದಾನೆ, ಪರೀಕ್ಷೆಯಲ್ಲಿ ಕಳಪೆ ಅಂಕಗಳನ್ನು ತೆಗಿತಾನೆ. ಇನ್ನೊಬ್ಬ ಬರೀ 3 ತಿಂಗಳು ಓದಿದ್ದಾನೆ, ಅವನು ಡಿಸ್ಟಿಂಕ್ಷನ್ ಬರ್ತಾನೆ. ದೇವರು ಕಣ್ಣು ಮುಚ್ಕೊಂಡಿದ್ದಾನಯ್ಯ, ಓದ್ದವನಿಗೆ ಅಂಕಗಳು ಬರಲಿಲ್ಲ, ಓದದೇ ಇರೋನಿಗೆ ಬಂತು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಇವನು 3 ತಿಂಗಳು ಓದಿದ್ರೂ ಅವನು ಅದ್ಭುತವಾಗಿ ಕೌಶಲತೆಯಿಂದ ಓದಿದ್ದಾನೆ, ಅರ್ಥ ಮಾಡ್ಕೊಂಡಿದ್ದಾನೆ. ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಬರೆಯೋದು ಕೂಡ ಕೌಶಲತೆ. 2 ಮಾರ್ಕ್ಸಿಗೆ ಅವನು ಇಡೀ ಪುಟ ಬರೆದ್ರೆ. ಇದನ್ನು ನಾವು ಇತ್ತೀಚಿನ ದಿನದಲ್ಲಿನ JEE ಮತ್ತು ಈ ನೀಟ್ ಎಕ್ಸಾಮ್ ಬರೆಯೋರು ಭಾಳ ಓದಬೇಕು ಅಂತಿಲ್ಲ, ಎಕ್ಸಾಮ್ ಕ್ರ್ಯಾಕ್ ಮಾಡೋವಂಥ ಕಲೆಯನ್ನು ಕಲಿತರು ಸಾಕು ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ಕೌಶಲ್ಯ. ವಂಡರ್ಫುಲ್. ಇಟ್ಸ್ ಅ ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ is required only in the initial stage. We require the first gear only to pick up the speed, but we cannot run the vehicle in the first speed. It has to go to the top gear. So smart work is required. Smart work is nothing but your skills which will encash into the productivity. ಯಾರಿಗೆ ಹೆಚ್ಚು ಪ್ರೊಡಕ್ಟಿವಿಟಿ ಬರ್ತದೆ ಅಂದರೆ ನೀವು ಎಷ್ಟು ಅಂಕಗಳನ್ನು ತೆಗೆದಿದ್ದೀರಿ ಸಂಬಂಧನೇ ಇಲ್ಲ. ಅಂಕ ಗಳಿಸುವುದಕ್ಕೂ ಸ್ಕಿಲ್ ಅವಶ್ಯಕತೆ ಇದೆ, ಖಂಡಿತ ಇದೆ. ಆ ಕಾಲಘಟ್ಟದಲ್ಲಿ ಅಂಕಗಳನ್ನು ತೆಗಿಬೇಕಾದ್ರೆ ಅವನು 2 ಮಾರ್ಕ್ಸಿಗೆ ಎಷ್ಟು ಬರಿಬೇಕು ಅಷ್ಟೇ ಬರಿತಾನೆ. ಇನ್ನೊಬ್ಬ ಏನು ಮಾಡ್ತಾನೆ, 5 ಮಾರ್ಕ್ಸಿಗೆ ಒಂದು ಕೇವಲ ಡಯಾಗ್ರಾಮನ್ನು ಬರೆದು ಅವನು ಲೇಬಲ್ ಮಾಡಿ 5ಕ್ಕೆ 5 ಅಂಕಗಳನ್ನು ತಗೊಳ್ತಾನೆ. ಇನ್ನೊಬ್ಬ ವ್ಯಕ್ತಿ ಅದನ್ನೇ 5 ಪುಟ ಬರೀತಾನೆ, ಅವನು 5 ನಿಮಿಷದಲ್ಲಿ ಮುಗಿಸ್ದ, ಇವನು 25 ನಿಮಿಷ ಮುಗಿಸ್ದ. ಕೊನೆಗೆ ಪ್ರಶ್ನೆ ಪತ್ರಿಕೆಗೆ ಸಮಯ ಕಿತ್ಕೊಳ್ಳುವಂಥ ಟೈಮ್ ಆಯಿತು. ಯಾಕೆ ಕಳ್ಕೊಂಡಂದರೆ ದಿಸ್ ಬಾಯ್ ಲ್ಯಾಕ್ ಸ್ಕಿಲ್ಸ್ ಆಫ್ ರೈಟಿಂಗ್ ದ ಕ್ವಶನ್ ಪೇಪರ್ ಇನ್ ದ ಎಕ್ಸಾಮಿನೇಷನ್. ಸೊ ಸ್ಕಿಲ್ಸ್ ಇಸ್ ಅಟ್ ಎವ್ರಿ ವಾಕ್ ಆಫ್ ಲೈಫ್. ಸೊ ನೀವು ಸೈಕಲ್ ಹೊಡೆಯೋದ್ರಿಂದ ಹಿಡಿದು ಡ್ರೈವ್ ಮಾಡೋದ್ರಿಂದ ಹಿಡಿದು ಒಂದು ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಮಲಗೋದಕ್ಕೂ ಸ್ಕಿಲ್ಸ್. ಯಾಕೆಂದರೆ ಸರಿಯಾದ ರೀತಿಯಲ್ಲಿ ದೇಹವನ್ನು ಇಡೀ ದಿನ ಶ್ರಮಿಸದೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ಗಳನ್ನು ಆಫ್ಲೈನ್ ಅಥವಾ ಆಫ್ ಮಾಡಿ ಇಡದೆ ಒಂದು ಸರಿಯಾದ ಸಿದ್ಧತೆ ಇಲ್ಲದೇ ಮಲಗೋದಕ್ಕೆ ಹೋದರೆ ದೇ ಕಾಂಟ್ ಸ್ಲೀಪ್. ಯಾರು ಚೆನ್ನಾಗಿ ಸೌಂಡ್ ಸ್ಲೀಪ್ ಮಾಡ್ತಾರೋ ನೆಕ್ಸ್ಟ್ ಡೇ ದ ಸ್ಟೂಡೆಂಟ್ ಕ್ಯಾನ್ ಬಿ ವೆರಿ ಆ್ಯಕ್ಟಿವ್ ಆ್ಯಂಡ್ ಅಟೆಂಟಿವ್ ಇನ್ ದ ಕ್ಲಾಸ್. ಸೊ right from eating till sleeping, or somebody becoming an aeronautical engineer or a farmer or a cook or a housewife or a businessman or a hotelman, everybody requires skills. So it's a high time for everyone to realize that if at all you want to become successful, it's the skills. ಲೈಫ್ ಸ್ಟೈಲಿಂದ ಹಿಡಿದು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಕೌಶಲ್ಯ ಬೇಕು. ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಬೇಕು. ಕಲಿತಂತಹ ಪ್ರತಿಯೊಂದು ವಿದ್ಯೆಯನ್ನು ಕೌಶಲ್ಯಪೂರ್ವಕವಾಗಿ ಉಪಯೋಗಿಸಿಕೊಂಡಾಗ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ರಮೇಶ್ ಉಮ್ರಾಣಿಯವರೇ, ಭಾಳಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಹೇಳೋದಕ್ಕೆ ಸಾಧ್ಯ ಆಯಿತು. ಸಮಯ ಸಿಕ್ಕಿದಾಗ ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡೋಣ.
ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು, ನಮಸ್ಕಾರ. ಇದುವರೆಗೆ ಜೀವನದಲ್ಲಿ ಕೌಶಲ್ಯದ ಮಹತ್ವ ಕುರಿತಂತೆ ಸಾಫ್ಟ್ ಸ್ಕಿಲ್ ಟ್ರೇನರ್ ರಮೇಶ್ ಬಿ ಉಮ್ರಾಣಿ ಅವರೊಂದಿಗಿನ ಸಂವಾದ ಕೇಳಿದಿರಿ. ಈ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.